ಗೊತ್ತಾಯ್ತಾ? ಇಲ್ಲಿ ಇವ್ರೇನ್ ಮಾಡಿದ್ರು, ಇದನ್ನೆಲ್ಲ ತಗೊಂಡು ಎಸಿತಾ ಇದ್ದ, ಸ್ಫೂರ್ತಿಯಿಂದ ಹಾಕ್ತಾ ಇದ್ದಾರೆ. ಕಲ್ಲೊಡೆಯ ಕಾನ್ಸೆಪ್ಟ್ ಅದೇ ರೀತಿನೇ ಬಂದಿತ್ತು. ಕೋಪಾತ್ ಕ್ಷಿಪಸ್ಸು ನ ವಿನಾಶನ ಮಾತ್ರ ಭೂಯ. ಆ ಸಮಯದಲ್ಲಿ ಕ್ಷತ್ರಸ್ಸ ವೈರತ ಇತಿ ದ್ರುಪದೇ ಚ ಕೃಷ್ಣಂ ವಿಪ್ರಾಂಶ್ಚ ಯಾಚತಿ ಸಹ ಮಾರುತಿರಾರಶಲ್ಯಂ. ಅಷ್ಟೊತ್ತಿಗೆ ಎಲ್ಲ ಏನ್ ನಡೆದಿದೆ, ದ್ರುಪದ ರಾಜ ನನ್ನ ಎಲ್ಲರೂ ಕ್ಷತ್ರಸ್ಯ ವೈರ ದ್ರುಪದೇ ಚ ಕೃಷ್ಣಂ ವಿಪ್ರಾಂಶ್ಚ ಯಾಚತಿ. ದ್ರುಪದ ರಾಜ ಬಂದು ಕೃಷ್ಣನನ್ನ ಬ್ರಾಹ್ಮಣನ ಕೇಳ್ಕೊಂಡ, ಹೇಗಾದ್ರೂ ಗಲಾಟೆ ನಿಲ್ಲಿಸಿಬಿಡ್ಬೇಕಿದನ, ಭಾರಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಆ ಹೊತ್ತಿಗೆ ಸ ಮಾರುತಿರಾರಶಲ್ಯಂ. ಆರ ಅಂದ್ರೆ ಸಮೀಪಿಸಿದ. ಮಾರುತಿ ಭೀಮಸೇನ ಶಲ್ಯನ ಮೇಲೆ ಯುದ್ಧಕ್ಕೆ ಹೊರಟಿದ್ದು. ಶಲ್ಯ ಭೀಮನ ಹೊರಟಿದ್ದು, ಭೀಮಸೇನ ಶಲ್ಯ ಇಬ್ಬರು ಪರಸ್ಪರ ಎದುರಿಸಿದರು. ವೃಕ್ಷಂತಸೌ ಪ್ರತಿನಿಧಾಯ ಚ ಮದ್ರ ರಾಜಂ ದೌರ್ಭ್ಯಾಂ ಪ್ರಗೃಹ್ಯ ಜವತೋ ಗಗನೆ ನಿಧಾಯ ಬಂಧುತ್ವತೋ ಭುವಿ ಶನೈರದಧಾತ್ಸದಸ್ಯ ವಿಜ್ಞಾಯ ವೀರ್ಯಮಗಮನ್ ನಿಜ ರಾಜಧಾನೀಂ. ವೃಕ್ಷಂ ತು ಅಸೌ ಪ್ರತಿನಿಧಾಯ ಚ ಮದ್ರರಾಜಂ ದೌರ್ಭ್ಯಾಂ ಪ್ರಗೃಹ್ಯ ಯವತಃ ಗಗನೆ ನಿಧಾಯ ಬಂಧುತ್ವತಃ ಭುವಿ ಶನೈಃ ಅದಾ ಸಹ ತಸ್ಯ ವಿಜ್ಞಾಯ ವೀರ್ಯಂ ಅಗಮತ್ ನಿಜ ರಾಜಧಾನಿ. ಅವತ್ತಿಗೇನಾಯ್ತು, ಭೀಮಸೇನ ವೃಕ್ಷಂತು ಅಸೌ ಅಸೌ ಭೀಮಃ ವೃಕ್ಷಂತು ಪ್ರತಿನಿಧಾಯ ಚ. ಆ ವೃಕ್ಷವನ್ನು ಕಿತ್ತಿದ್ದು ಭೀಮಸೇನ ಉಪಯೋಗ ಪ್ರಸಂಗ ಬರಲಿಲ್ಲ, ಮತ್ತೆ ವಾಪಸ್ ಹಾಗೆ ಇಟ್ಟಿದ್ದು. ಏನಾಯ್ತು, ಇದರಿಂದ ಏನೋ ಆಕ್ಷೇಪಣೆ ಮಾಡಲು ಹೋಯಿತು. ಭೀಮಸೇನ ವೃಕ್ಷ ನಾಶ ಮಾಡಿ ಪರಿಸರ ನಾಶ ಮಾಡಿದ ಅಂತ ಯಾರು ಹೇಳಾಗಿಲ್ಲ. ಏನಾಯ್ತು, ಈಗ ಮತ್ತೆ ವಾಪಸ್ ಹಾಗೆ ಇಟ್ಟಿದ್ರಿಂದ ಅದು ಸುರಕ್ಷಿತವಾಯಿತು. ಹೌದು. ಅದೇ ದೂರಕ್ಕೆ ಎಷ್ಟಿದ್ದು ಇಲ್ಲೇ ಇಟ್ಟಿದ್ದು, ದೂರಕ್ಕೆ ಎಷ್ಟಿಟ್ಟಿದ್ದು ವಾಪಸ್ ಇಲ್ಲೇ ಇಟ್ಟಿದ್ದ. ನಾನು ಬೆಟ್ಟನೂ ಹಾಳು ಮಾಡಲಿಲ್ಲ, ಇಲ್ಲಿ ವೃಕ್ಷನೂ ಹಾಳು ಮಾಡಲಿಲ್ಲ. ಆದ್ರಿಂದ ಭೀಮಸೇನ ಯಾವ ಕಾಲಕ್ಕೂ ಕೂಡ ಪರಿಸರ ಸಂರಕ್ಷಣೆ ಮಾಡಿದ್ದೆ ಹೊರತು ನನಗೆ ಆಸೆ ಅಲ್ಲ. ಜನ ಇದಕ್ಕೆಲ್ಲ ಕಾಯ್ತಾರೆ, ಯಾವುದೋ ಒಂದು ಹ್ಯಾಂಗೆಲ್ಲ ಬೇಲೆ ಶುರು ಮಾಡೋರು ಅಂತ ಕಾಯ್ತಿರ್ತಾರೆ. ಅದು ಪುತ್ರ ಅಲ್ಲೇ ಇದೆ ಏನ ಅಲ್ಲಿ, ಇಲ್ಲಿ ಹಾಗಲ್ಲ, ಇಲ್ಲೆಷ್ಟು ಇಲ್ಲಿ ಅಲ್ಲೇ ಕಿತ್ತಲ್ಲೇ ಇಟ್ಟಿದ್ದ. ಮದ್ರರಾಜಂ ದೌರ್ಭ್ಯಾಂ ಪ್ರಗೃಹ್ಯ ಜವತೋ ಗಗನೆ ನಿಧಾಯ ಬಂಧುತ್ವತೋ ಭುವಿ ಶನೈರಧರಾತ್ಸ ತಸ್ಯ ವಿಜ್ಞಾಯ ವೀರ್ಯಮಗಮತ್. ಶಲ್ಯರಾಜನ್ ಹೇಳಿದ್ರು, ಎರಡು ಕೈಲಿ ಎತ್ತಿ ಬೇರೆ ಕೆಸ್ತು ಪೂರ್ತಿಯಾಗಿ ಆಕಾಶಕ್ಕೆ. ಬಯಲಿಂದ ಶಲ್ಯರಾಜ ಬಿಡುತ್ತೆ, ಮತ್ತೆ ಕ್ಯಾಚ್ ಹಿಡಿದು ಕೆಳಗಿಟ್ಟು ಓಡೋದು, ಬದುಕಿದ್ರೆ ಸಾಕು ಅಂತ ಹೇಳಿ ಓಡೋದು. ಶಲ್ಯರ ಶಕ್ತಿ ಎಷ್ಟು ಕಡಿಮೆ ಆಯ್ತು ಎಂಬುದಕ್ಕೆ ಸಾಕ್ಷಿ. ಬಂಧುತ್ವತೋ ಭುವಿ, ಯಾತಕ್ಕೆ ಅವನು ಬೀಳಿಸಿದ ಹಾಳು ಮಾಡಲಿಲ್ಲ ಅಂತ ಕೇಳಿದ್ರೆ, ಬಂಧು ಆಗ ಒಂದು ಹೊರಗಿನ ಬಂಧು ಸೋದರ ಮಾವ ಮಾದ್ರಿ ದೇವಿಗೆ ಅಣ್ಣಾಗಿದ್ದರಿಂದ, ಒಳಗಿನ ಬಂಧುತ್ವ ವೈಷ್ಣವ ಅಂತ ಬಾಂಧವ ವಿಷ್ಣು ಭಕ್ತಾಶ್ಚ. ಅದು ತಪ್ಪಲ್ಲ, ದೇಶದವರ ಅಭಿಮಾನ ತಪ್ಪಲ್ಲ, ಮನೆಯವರ ಅಭಿಮಾನ ತಪ್ಪಲ್ಲ. ದೇಶದ ಅಭಿಮಾನ ಅಂತ ಹೇಳೋದು ಅದು ಬ್ರಾಡ್ ಕಾನ್ಸೆಪ್ಟ್. ಆ ದೃಷ್ಟಿಯಿಂದ ವೈಷ್ಣವತ್ವ ನಿಮಿತ್ತ ಬಂಧುತ್ವ ಇದ್ದಿದ್ದರಿಂದ ಕೆಳಗೆ ಸತಸ್ಯ. ಇದರಿಂದ ನಮಗೇನು ತೋರಿಸಿದ್ರು, ವೈಷ್ಣವರನ್ನ ಪೀಡಿಸ್ಲಕ್ಕೆ ಹೋಗಬಾರದು. ದೇಶಭಕ್ತರಿಗೊಂದು ವಿಶಿಷ್ಟವಾದ ಬೆಲೆ ಇದ್ದಾಗೆ ಅವ್ರಿಗೆ ಇದ್ದೇ ಇರುತ್ತೆ. ಆದ್ರಿಂದ ನಮ್ಮ ನಡೆದಿರೋ ಪರಸ್ಪರ ವೈಷ್ಣವ ದ್ವೇಷನೇ ನಡೆದಿರೋದು, ಅದು ಭಾರಿ ಅಪಾಯ ಕಾರಣ ಆಗತ್ತ. ವಿಜ್ಞಾಯ ವೀರ್ಯ ಮಗಮತ್ ನಿಜ ರಾಜಧಾನಿ. ತಕ್ಷಣ ಅಲ್ಲಿಂದ ಸೀದ ಬಲ್ಯರಾಜ ವಾಪಸ್ ತನ್ನ ಮದ್ರಪುರಿಗೆ ಹೊರತು ಇಲ್ಲಕ್ಕೆ ಹೋಗ್ಲಿಲ್ಲ. ಭಾರಿ ಗೊತ್ತಾಯ್ತು, ಭಾರಿ ಬಲಾಢ್ಯ ಇದ್ದಾನೆ ಅಂತ ಹೇಳ್ಬಿಟ್ಟು ಹೊರಟವ್ರು. ಪಾರ್ಥೋಪಿತೇನ ತನುಷಾ ಯುಯುಧೇ ಸ್ಮ ಕರ್ಣಂ ಸೋಪ್ಯತ್ರ ಬಾಹುಬಲಮಾವಿರಮುತ್ರ ಚಕ್ರೇ ತೌ ಧನ್ವಿನಾ ಮರುಪಮೋ ಚಿರಮಸ್ಯತಾಂಚ ಸೂರ್ಯಾತ್ಮಯೋತ್ರ ವಚನಂ ಲಿಖಿತೋ ಬಭಾಷೇ. ಪಾರ್ಥ ಅಪಿ ತೇನ ಧನುಷಾ ಯುಯುಧೇ ಸ್ಮ ಕರ್ಣಂ ಸಹ ಅಪಿ ಅತ್ರ ಬಾಹುಬಲಂ ಆವಿಹಿ ಅಮುತ್ರ ಚಕ್ರೇ ತೌ ಧನ್ವಿನಾಂ ಅನುಪಮೋ ಎಲ್ಲಾಯ್ತು ಚಿರಮಸ್ಯತಾಂಚ ಚಿರಂ ಅಶ್ಯತಾಂಚ ಸೂರ್ಯಾತ್ಮಜ ಅತ್ರ ವಚನಂ ವ್ಯಥಿತಃ ಬಭಾಷೆ. ಅರ್ಜುನ ಏನ್ ಮಾಡಿದೆ, ಹಾಗೂ ಧನುಸ್ಸನ್ನು ಪೂರ್ಣ ಮಾಡಿದ್ದ, ಅದೇ ಧನುಸ್ಸನ್ನು ತಗೊಂಡು ಕೈ ಧನುಸ್ ಹೇಗೋ ಇದ್ದೇ ಇತ್ತು, ಯುದ್ಧ ಶುರು ಮಾಡಿದೆ. ಧನುಷೋಪಿ ತೇನ ಧನುಷಾ ಯುಯುಧೇಸ್ವ ಕರ್ಣಂ ಸೋಪಿ ಅತ್ರ. ಕರ್ಣವೇ ಯುದ್ಧ ನಡೀತು, ಅರ್ಜುನನಿಗೂ ಕರ್ಣನಿಗೂ. ಆ ಕರ್ಣ ಯಾರು ಅಂತ ಅರ್ಜುನಿಗೆ ಗೊತ್ತು, ಅರ್ಜುನ ಅಂತ ಹೇಳಿ ಕರ್ಣನಿಗೆ ಗೊತ್ತಿಲ್ಲ. ಸೋಪ್ಯತ್ರ ಬಾಹುಬಲಮಾವಿರಮುತ್ರ ಚಕ್ರೇ, ತನ್ನ ಸಾಮರ್ಥ್ಯವನ್ನ ಅರ್ಜುನ ತೋರಿಸಿದ. ತೌ ಧನ್ಮೀನ, ಇಬ್ರು ಸಹ ಒಳ್ಳೆ ಜೋರಾಗಿ ಯುದ್ಧ ಮಾಡ್ತಿದ್ದಾರೆ. ಕರ್ಣನಿಗೆ ಇವರಿಗೂ ಅರ್ಜುನ ಇದ್ದ, ಅವರ ಸುಟ್ಟೋಗ್ಬಿಟ್ರು ಅಂತ ಅನ್ಕೊಂಡ್ರೆ, ಇನ್ನಾರ ಬಂದ್ರಲ್ಲ ಅಂತ ಶುರುವಾಯ್ತು.
ಕರ್ಣನಿಗೆ ಮೊದಲಿದ್ದೇನು ಅರ್ಜುನ ಮೇಲೆ ಭಾರಿ ಇದಿತ್ತು. ಯಾವ ಪಾಂಡವರು ಸುಟ್ಟವರು ಅಗ್ನಿ ಮೇಲೆ ಕೇಳಿದ್ರಿಂದ ಆ ವಿಷಯ ಬಿಟ್ಟುಬಿಟ್ಟಿದ್ದ. ಇನ್ನೊಬ್ರು ಯಾರೋ ಹುಟ್ಕೊಂಡಾಗಾಯ್ತಲ್ಲ. ಈಗ ತನಗ ಆಗದೆ ಇದ್ದಂಥ ಶಿವ ಧನುಸ್ಸನ್ನ ಕಟ್ಟಿದ್ರಿಂದ ಮತ್ಸ್ಯಂತರ ಭೇದನ ಮಾಡಿದ್ರಿಂದ ಈ ತನಗೆ ಪ್ರತಿಸ್ಪರ್ಧಿ ಅಂತ ಭಾವನೆಯಿಂದ ಜೋರಾಗಿ ಯುದ್ಧ ಮಾಡ್ತಾರೆ. ಚಿರಮ್ಮಶ್ಯತಂ ಭೂಕಾಲ ಯುದ್ಧ ನಡೀತು. ಸೂರ್ಯಾತ್ಮಜೋ ಪ್ರವಚನಂ ವ್ಯಥಿತೋ ಭವಾಶ. ಕರ್ಣನಿಗೆ ಭಾರಿ ನೋವಾಯ್ತು. ಆ ಸಮಯದಲ್ಲಿ ಕೇಳ್ತಾನೆ, ವ್ಯಥಿತ ಬಹಳ ವ್ಯಥೆಗೊಳಗಾಗಿಬಿಟ್ಟು ಕೇಳಿದ, ನೀನ್ ಯಾರು ಅಂತ ಕೇಳಿದ. ಇಷ್ಟೊತ್ತು ಬಾಡಿ ಈಗ ನೀನ್ ಯಾರು ಅಂತ ಕೇಳಿದ. ತೊಂಬ ಫಲ್ಗುನೋ ಮೊದಲು ತಲೆಯಲ್ಲಿ ಕೂತಿದ್ದೆ ಅದು. ನೀನು ಅರ್ಜುನನ ಫಸ್ಟ್ ಡೌಟ್ ಬರ್ಲಿಕ್ಕೆ ಕಾರಣ ಇತ್ತು. ಈ ರೀತಿ ಮಾಡ್ಲಿಕ್ಕೆ ಬೇರೆಯವರಿಗೆ ಸಾಧ್ಯ ಇಲ್ಲ, ಅರ್ಜುನ ಆಗಬೇಕು. ಅಥವಾ ಹರಿಹಯ್ಯ ಇಂದ್ರನೋ, ಮೂಲ ರೂಪ ಅಷ್ಟೇ ಇಂದ್ರನೋ, ಅಥವಾ ದ್ವಿಜಸತ್ತಮ ಪರಶುರಾಮನೋ. ಪರಶುರಾಮ ಎಲ್ಲ ಸರ್ವಿದ್ಯೆ ಹೇಳಿಕೊಟ್ಟಿದ್ದು ಅವರೇ ತಾನೆ. ಸತ್ತಮ ಅಂದ್ರೆ ಶ್ರೇಷ್ಠ, ನಿಜ ರೂಪದಲ್ಲಿ ಶ್ರೇಷ್ಠ ಅಂದ್ರೆ ಪರಶುರಾಮನಿಗೆ. ಅಥವಾ ದ್ರೋಣಾಚಾರ್ಯ ಚಾನ್ಸ್ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತು ವೃದ್ಧರು ಅವರೆಲ್ಲ ಇದ್ದಾರೆ, ವೃದ್ಧ ಅಲ್ಲ ಇದ್ದ. ಪರಶುರಾಮ ವೃದ್ಧರೇ ಆದ್ರೂ ಕೂಡ ವಯಸ್ಸಿಲ್ಲ, ದೇವರಾದ್ರಿಂದ ಪ್ರಶ್ನೆ ಬರೋದಿಲ್ಲ. ಮೂರ್ತಂ ನಮೇ ಪ್ರಮುಖತ ಪ್ರತಿಸ್ಥಿತಿಮಸ್ಯೇ. ಇದರಲ್ಲಿ ಯಾರು ಮೂರ್ತಿಮತ್ತಾದಂಥವ್ರು ಯಾರು ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಬೇರೆಯವ್ರು ನನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಕಾಲ. ಬೇರೆಯವ್ರು ಯಾರು ತಂದಿದ್ದಿಲ್ಲ ನನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಯಾರು ಅಂತ ಕೇಳಿ ಭೀಮನ್ ಬಲ ನೋಡಿದ್ರೆ ಗೊತ್ತಾಗುತ್ತೆ. ಭೀಮದ್ದು ಏನಾಯ್ತಾ? ಭೀಮ ಅವನ ಬಲ ತೋರಿದಾಗಲೂ ಗೊತ್ತಾಗಬೇಕಾಗಿತ್ತು ನಾವು ಹೇಳ್ತಾರೆ. ಯಾರಿಗೆ? ಇವರಿಗೆ ಕರ್ಣಾರ್ಗೆಲ್ಲ ಅವ್ರಿಗೇನ್ ತಲೆಯಲ್ಲಿ ಕೂತಿ ಸುಟ್ಟು ಹೋಗಿದ್ದಾರೆ, ನಾವು ಬಾಡಿ ನೋಡಿ ಅದು ತಲೆಯಲ್ಲಿ ಕೂತಿದ್ದೇವೆ. ಬಟ್ ಈ ಸ್ಲೋಲಿ ಡೌಟ್ ಶುರು ಆಗ್ತಾ ಇದೆ. ಇಷ್ಟಾದ ಮೇಲೆ ತೀರ್ಮಾನ ಮಾಡಾಗಿಲ್ಲ. ಬ್ರಾಹ್ಮಣ ವೇಷದಲ್ಲಿ ಇದ್ದಾರೆ, ಅದು ಮೈನಸ್ ಪಾಯಿಂಟ್. ಕ್ಷತ್ರಿಯರಾಗಿದ್ರು ಅವರೇರು ಅನ್ಕೋಬಹುದಾಗಿತ್ತು, ಬ್ರಾಹ್ಮಣ ವೇಷದಲ್ಲಿ ಇದ್ದಾರೆ. ಆಮೇಲೆ ಸುಟ್ಟೋಗಿದ್ದಾರೆ ಅಂತ ಗೊತ್ತಿದೆ, ಗೊತ್ತಾಯ್ತಾ? ಮತ್ತಿಲ್ಲಿ ಯಾವ ಸುದ್ದಿ ಅಂತದ್ದೇನು ಕಾಣ್ತಾ ಇಲ್ಲ. ಆದ್ರಿಂದ ಏನ್ ಮಾಡ್ತಾ ಇದ್ದಾರೆ, ಆ ದೃಷ್ಟಿಯಲ್ಲಿ ಬಹಳ ಹುಷಾರಾಗಿ ಇರಬಹುದು. ಗೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ತಾನೆ, ಹೊರತು ಕನ್ಫರ್ಮ್ ಆಗ್ತಾರೆ. ಕನ್ಫರ್ಮ್ ಆಗ್ಬೇಕಾದ್ರೆ ಬಹಳ ಕಷ್ಟ. ಬರೀ ಸುದ್ದಿ ಆಗಿದ್ರೆ ಆಗಿಬಿಡ್ತಾ ಇತ್ತು. ಆದ್ರೆ ಇಲ್ಲಿ ಹಾಗೆ ಸುಟ್ಟೋಗಿದ್ದಾರೆ, ಸತ್ತೋಗಿದ್ದಾರೆ, ಸುಟ್ಟಾಗಿದೆ. ಆತ ತಕ್ಷಣ ತರದ ಯೋಚನೆ ಮಾಡೋದು ಕಷ್ಟ ಆಗ್ತಾ ಇತ್ತು. ಆದ್ರೂ ಕ್ಲೂ ಸಿಕ್ಕಾಗಿದೆ. ತೊಂಬಲ್ ಮೊದಲನ್ನೇ ಶುರು ಮಾಡ್ತಾರೆ. ಶಲ್ಯ ಆ ಕಡೆ ಯುದ್ಧ ಆ ಕಡೆ ನಡೀತಾ ಇದೆ, ಇವ್ರು ಈ ಕಡೆ ನಡೀತಾ ಇದ್ದಾರೆ. ಆಗ ಟೈಮ್ ಇಲ್ಲ, ಗೊತ್ತಾಯ್ತಾ? ಟೈಮ್ ಇಲ್ಲ. ಆಗ ಇಬ್ಬರು ಯುದ್ಧ ನೋಡಕ್ ಆಗ್ತಾ ಇಲ್ಲ. ಅವ್ರು ಸೈಮಲ್ಟೇನಿಯಸ್ ಹೇಳಿದ್ರೆ ಆ ಒಂದ ಒನ್ ಬೈ ಒನ್ ಹೇಳ್ತಿದ್ದಾರೆ ಅಷ್ಟೇ. ನಡೆದಿದ್ದೇನಿದು ಸೈಮಲ್ಟೇನಿಯಸ್. ಆ ಕಡೆ ಸೀನ್ ನಡೀತಾ ಇದೆ, ಇದು ನಡೀತಾ ಇದೆ. ಸೊ ಅವ್ರು ಈ ಕಡೆ ಗಮನಿಸಿ ಆ ಕಡೆ ಗಮನಿಸಕ್ಕಾಗುತ್ತಿಲ್ಲ. ಅಂತೂ ಏನೋ ನಡೆದಿದೆ, ಆ ಒಂದು ಯೋಚನೆ ಬರಕ್ಕೆ ಆಯ್ತಷ್ಟೇ. ನೋಡ್ಬೋದಾಗಿತ್ತು. ಆ ತರ ಇದು ಒನ್ ಬೈ ಒನ್ ಬಂದಿಲ್ಲ. ಬ್ಯಾಟಿಂಗ್ ಬಂದು ಸೀರಿಯಲ್ ಬಂದಿಲ್ಲ. ಯುದ್ಧ ಇದೆ, ಯಾರು ಯಾವ್ದಾರ ಹೊಡೆದಾಡ. ಅವತ್ತ ಟೆನ್ಷನ್ ಬೇರೆ ಇರುತ್ತೆ, ಆದ್ರಿಂದ ಸಾಧ್ಯ ಆಗಿಲ್ಲ. ಈ ಪ್ರಶ್ನೆ ಬಂದೇ ಇಲ್ಲ ಈಗ. ವಿಷ್ಣು ಭಕ್ತಿ ಪ್ರಶ್ನೆ ಬಂದಿಲ್ಲ. ಏನ್ ಪ್ರಶ್ನೆ ಬಂದಿದೆ ಈಗ? ಶೌರ್ಯ ತೋರಿಸೋದಷ್ಟೇ. ಈಗ ಶೌರ್ಯ ತೋರಿಸ್ಬೇಕಾದ್ರೆ ವಿಷ್ಣು ಭಕ್ತಿ ಪ್ರಶ್ನೆ ಬರೋದಿಲ್ಲ. ಪರಸ್ಪರ ಆಟ ಆಡ್ತಾರೆ, ಇಂಡಿಯನ್ಸೇ ಆಟ ಆಡ್ತಾರೆ. ರಾಷ್ಟ್ರಭಕ್ತಿ ಪ್ರಶ್ನೆ ಇಬ್ರು ಒಂದೇ ರಾಷ್ಟ್ರದವರು, ಪ್ರಶ್ನೆ ಬರೋದಿಲ್ಲ. ಬೇರೆ ಕಂಟ್ರಿ ಮಾಡಿದ್ರೆ ಆಗ್ಬಾರ್ದು. ಪರಸ್ಪರ ಬಂಧುಗಳಾಗಿದ್ದಾರೆ. ಈ ಕಡೆಗೆ ಭೀಮನಿಗೆ ಗೊತ್ತೋದು, ಶಲ್ಯನಿಗೆ ಗೊತ್ತಿಲ್ಲ ಅಷ್ಟೇ. ಯೋ ವಾಸ್ಮಿ ಕೋಪಿ ಯದಿತೆ ಕ್ಷಮವಂತ್ಯ ಬಾಣಾನ್ ಚ ಅನ್ಯಥಾ ಏಹಿ ಪ್ರಣತಸ್ತು ಇತಿ ಪಾರ್ಥ ಆಹ. ಅರ್ಜುನ ಉತ್ತರ ಕೊಟ್ಟ, ಯೋವಾ ಅಸ್ಮಿ ಕೋಪಿ, ನಾನು ಯಾರಾದ್ರೂ ನಿನಗೇನಂತೆ ಅಂತಕೊಂಡು ಏನ್ ಮಾಡ್ತೀಯ? ಯದಿ ತೇ ಕ್ಷಮಂ, ನಿನ್ ಕೈಲಾದ್ರೆ ಯುದ್ಧ ಮಾಡು. ಬಾಣಾನ್ ಮುಂಚ ಅನ್ಯಥಾ ಇಲ್ಲೋರು ಹೊರಟೋಗಿ ಪ್ರಣತಃ ಇತಿ ಪಾರ್ಥ ಆಹ. ಆ ಕಾಲಕ್ಕೆ ಅದೇ ಸರಿಯಾದ ಉತ್ತರ. ಅದು ಆ ಗುಡ್ ಅಡ್ರೆಸ್ ಹೇಳ್ತಾ ಕೂಡ ಕಾಲ ಅಲ್ಲ. ಏನ್ ಮಾಡ್ಬೇಕೀಗ? ಯುದ್ಧ ಮಾಡೋ ಸಾಕಾರ ಬಿಟ್ಟು ಹೋಗತ್ತೆ. ಅದು ತಗೊಂಡು ಏನ್ ಮಾಡ್ತೀವಿ ಅಂತ ಕೇಳಿ. ಕಾರ್ಯಂ ನಮೇ ದ್ವಿಜವರೈಹಿ ಪ್ರತಿಯೋಧನೇನ ಇತ್ಯುಕ್ತ್ವಾ ಯಯೌ ರವಿಸುತಃ ಸುಯೋಧನಾದ್ಯೈಹಿ ನಾಗಾಹ್ವಯಂ ಪುರಮಥ ಧ್ರುಪದಾತ್ಮಜಾಂ ತಾಂ ಆದಾಯ ಚಾರ್ಜುನಯುತಃ ಪ್ರಯಯೌ ಸ ಭೀಮಃ. ಕಾರ್ಯಂ ನಮೇ ದ್ವಿಜವರೈಹಿ ಪ್ರತಿಯೋಧನೇನ ಇತಿ ಉಕ್ತ್ವಾ ಯಯೌ ರವಿಸುತಃ ಸಹ ಸುಯೋಧನಾದ್ಯೈಹಿ ನಾಗಾಹ್ವಯಂ ಪುರಂ ಅಥ ಧ್ರುಪದಾತ್ಮಜಾಂ ತಾಂ ಆದಾಯ ಚ ಅರ್ಜುನಯುತಃ ಪ್ರಯಯೌ ಸ ಭೀಮಃ. ಆಗ ಕರ್ಣ ಹೇಳಿದ, ಯಾರು ಅಂತ ಹೇಳಲಿಲ್ಲ, ಬ್ರಾಹ್ಮಣ ವೇಷದಲ್ಲಿದ್ದಿ. ಕಾರ್ಯಂ ನಮೇ ದ್ವಿಜವರೈಹಿ ಪ್ರತಿಯೋಧನೇನ, ಬ್ರಾಹ್ಮಣರ ವಿರುದ್ಧ ಯುದ್ಧ ಮಾಡೋದು ಸರಿಯಲ್ಲ. ಈಗ ಮತ್ತೆ ಬ್ರಾಹ್ಮಣ ಅಂತ ಗೊತ್ತಿಲ್ಲ, ಈಗ ಗೊತ್ತಿಲ್ಲ. ಯುದ್ಧ ಮಾಡೋದು ಸರಿಯಲ್ಲ. ಸೋತ ಅಂತ ಒಪ್ಕೊಂಡಂಗ ಆಗತ್ತೆ, ಸೋತ ಅಂತ ಒಪ್ಕೊಂಡಂಗ ಆಗತ್ತೆ, ಒಪ್ಕೊಂಡಾಗಾಯ್ತು. ಬಟ್ ಅವ್ರು ಕಾರಣ ಕೊಡೋಕೆ ಯಾರಂತ ಇದೇ ಬುದ್ಧಿ ಬದಲೇ ಇದ್ದಿದೆ, ಯುದ್ಧ ಶುರು ಮಾಡಬಾರ್ದಾಗಿ.
ಈ ಸ್ಟೇಜಲ್ಲಿ ಮಾಡ್ತಾನೆ ಅಂತ ಕೇಳಿದ್ರೆ ಯಾರು ಅಂತ ಹೇಳಲಿಲ್ಲ, ಬ್ರಾಹ್ಮಣಸ್ ಹೇಳೋದು ನಿಶ್ಚಿತ. ಅದರಿಂದ ಕೆಲಸ ಇಲ್ಲ ಸುಯೋಧನಾತಿ. ಕರ್ಣನಿಗೆ ಒಬ್ಬ ಬ್ರಾಹ್ಮಣ ಇಷ್ಟು ಘೋರವಾಗಿ ಯುದ್ಧ ಮಾಡ್ತಾನೆ ಅಂತ ಸಂದೇಹ ಬರಲಿಲ್ವಾ? ಇದೆ ಒಬ್ಬ ಬ್ರಾಹ್ಮಣ ಇಷ್ಟು ಘೋರವಾಗಿ ಯುದ್ಧ ಮಾಡ್ತಾನೆ ಅಂತ ಅದೇ ಹೇಳಿದ್ದೀಗ. ಯಾರಪ್ಪ ಅಂದ್ರೆ ಅದಕ್ಕೆ ಕೇಳಿದ, ಅರ್ಜುನ ಹೇಳಲಿಲ್ಲ ಅಷ್ಟೇನೆ. ಅಲ್ಲ, ಅವನಿಗೆ ಸಂದೇಹ ಬಂದಿದ್ದಕ್ಕೆ ಪ್ರಶ್ನೆ ಕೇಳಿದ, ಅರ್ಜುನ ನೀನು ಯಾರು ನೀನು ಅಂತ ಕೇಳಿದ್ದಕ್ಕೆ ಅದೇನೆ, ಆ ದೃಷ್ಟಿಯಿಂದನೇ ಕೇಳಿದ. ಭಾರಿ ಅಪೌರ್ವ ಯುದ್ಧ ಮಾಡ್ತೀಯಲ್ಲ ಯಾರು ಅಂತ ಕೇಳಿ. ಅರ್ಜುನ ಅದಕ್ಕೆ ಯಾವ ಉತ್ತರ ಕೊಡ್ಲಿಲ್ಲ. ಯುದ್ಧಕ್ಕೆ ಇವೆಲ್ಲ ಕೇಳೋ ವಿಚಾರಗಳಲ್ಲ. ಈ ಪ್ರಶ್ನೆ ಬಂದ್ರೆ ಜಗಳಾಟ, ಬೇಕಾರಾಡು ಸಾಕಾರ ಹೋಗಷ್ಟೇ. ಕಾರ್ಯಂ ನಮೇ ದ್ವಿಜಬರೈಹಿ ಪ್ರತಿಯೋಧನೇನ ಇತಿ ಮುಕ್ತ್ವಾ. ಹಿಂದಿನ ಕಾಲಕ್ಕೆ ಬ್ರಾಹ್ಮಣರ ಬಗ್ಗೆ ಇದ್ದ ಗೌರವಕ್ಕೊಂದು ಸೂಚನೆ ಇದು. ಬ್ರಾಹ್ಮಣ ವಿರೋಧ ಮಾಡ್ಕೊಳ್ಬಾರ್ದು. ಜರಾಸಂಧರು ಈ ಮಾತು ಹೇಳ್ತಾರೆ, ನಾನು ಬ್ರಾಹ್ಮಣ ವಿರೋಧಿ ಅಲ್ಲ, ನಾನು ಏನ್ ಇತಿಹಾಸ ಮಾಡ್ತೇನೆ ಅಂತ ಕೇಳ್ತಾರೆ. ಬ್ರಾಹ್ಮಣ ವಿರೋಧಿ ಅಲ್ಲ, ನರಬಲಿ ಕೊಳ್ಳಕ್ ಹೊಟ್ಟಿದ್ದೀಯಲ್ಲ, ರಾಜರನ್ನ ರಾಜಬಲಿ ಕೊಡ್ತಾ ಇದ್ದೆ. ಅವ್ರು ಮಾಡ್ತಾ ಇದ್ದ ರಾಜಸೂಯ, ಇವ್ರು ಮಾಡ್ತಾ ರಾಜಬಲಿ. ಎಷ್ಟು ಅನ್ಯಾಯ ಅಂತ ಹೇಳಿ ಬೇವಿಡಾಯ್ತು. ಅಂತೂ ಅವನು ಕೂಡ ಬ್ರಾಹ್ಮಣ ವಿರೋಧಿ ಆಗಿದ್ದಿಲ್ಲ. ಆ ಕಾಲಕ್ಕೆ ಬ್ರಾಹ್ಮಣರ ಕಂಡ ಹೇಳಿರ್ತಕ್ಕಂಥ ಸ್ವಭಾವ ರಾಕ್ಷಸರಲ್ಲೂ ಇತ್ತು. ಮಂತ್ರ ಇದೆಲ್ಲ ಗೊತ್ತಿರುತ್ತೆ, ಮಂತ್ರ ಸಿದ್ಧಿಗೋಸ್ಕರ. ಅದೇ ಇವತ್ತಿನ ಬ್ರಾಹ್ಮಣ ಕಾಪಾಡಿಸೋದು ಅದನ್ನೇ. ಅದಿಲ್ಲದೆ ಹೋಗಿದ್ರೆ ಬಹಳ ಕಷ್ಟ ಇತ್ತು. ಉಳಿಸ್ಕೊಂಡ್ರೆ ಸಮಸ್ಯೆನೇ ಬರೋದಿಲ್ಲ. ಆಚಾರ್ಯ, ಕೃಷ್ಣನ್ ಕಡೆ ಅವರು ಪಾರ್ಟಿಸಿಪೇಟ್ ಮಾಡಿಲ್ವಾ ಇದ್ರಲ್ಲಿ? ಕೃಷ್ಣನ್ ಕಡೆ ಅವರು ಇದ್ರಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡ್ಲಿಲ್ವಾ ಇಲ್ಲಿ ಈ ಯುದ್ಧದಲ್ಲಿ? ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಬಾರ್ದು, ಪಾಂಡವರ ಕಡೆ ಇವ್ರಿಗೆ ಗೊತ್ತಾಗಬಾರ್ದು. ಮತ್ತೆ ಕೃಷ್ಣ ಗೊತ್ತು ಇವ್ರು ಕೇಪಬಲ್ ಇದ್ದಾರೆ ಅಂತ ಹೇಳಿ. ಇವ್ರು ಯಾಕೆ ಇದು ಮಾಡ್ಬೇಕು? ಈ ಮತ್ತೆ ಅನ್ನೆಸರಿ ಸಹಾಯ ಮಾಡ್ತಿರ್ಬೇಕಾದ್ರೆ ಯಾರೇ ಹೇಳ್ತಾರಂತೆ ಗ್ಯಾರಂಟಿ ಇದ್ರೆ ಬಿಡೋದು, ಎತ್ತಕ್ ಹೋಗೋದಿಲ್ಲ. ಡೌಟ್ ಇದ್ರೆ ಇರ್ತಾರೆ. ಭೀಮಾರ್ಜುನ ಬಗ್ಗೆ ಕೃಷ್ಣ ಹೇಳಿದಾಗ ಕೇಳಬೇಕು, ಕೃಷ್ಣಕ್ಕೆ ಗೊತ್ತಿದೆ ಯಾರು ಅಂತ ಹೇಳಿ. ಮತ್ತೆ ತಾವೋದ್ರೆ ಡೌಟ್ ಬರುತ್ತಾ, ಓ ಹಾಗೆ ಪಾಂಡವರು ಇನ್ನೊಂದು ಪ್ಲಸ್ ಪಾಯಿಂಟ್ ಆಡ್ ಆಗುತ್ತೆ. ಏನ ಈಗ ಹೋದ್ ಅವ್ರವ್ರಿಗೆ ಗೆದ್ಕೋತಾರೆ, ನಾವ್ಯಾಕೆ ಇದು ಮಾಡ್ಬೇಕು? ಅವ್ರವ್ರು ಮಾತಾಡ್ಕೋತಾರೆ ಅಂತಾರಲ್ಲ, ಅಥವಾ ನಾವು ಇಂಟರ್ ಆಗ್ಲಿಲ್ಲ. ನನ್ನ ಸ್ಥಿತಿ ಬಂದಾಗ ಪ್ರಯತ್ನ ಮಾಡ್ತೀವಿ, ಆ ಪ್ರಶ್ನೆ ಬಂದಿಲ್ಲ. ಈಗ ಕಾರ್ಯಂ ನಮೇ ಸೀದ ಏನ್ ಮಾಡ್ದ? ಹೊರಟ ದುರ್ಯೋಧನ ಬನ್ನಿ ವಾಪಸ್ ಹೋಗೋಣ ಅಂತ ಹೊಟ್ಟೋಗ್ಬಿಟ್ಟು ನಾಗಾಹ್ವಯಂಪುರಂ ಪಟ್ಟಣೆ ಸೇರ್ಕೊಂಡ್ಬಿಟ್ರು. ಏನೋ ಆಗಿದೆ ಅಂತ ಅಟ್ಟಾಗಿದೆ ಅವರಿಗೆ. ದ್ರೌಪದಿ ಸಿಗಲಿಲ್ಲ, ಇದು ಬಂದು ಮರ್ಯಾದೆನೋ ಹೋಯ್ತು, ಎರಡು ಕಳ್ಕೊಂಡ್ರಾಯ್ತು. ಲಾಭ ಇಲ್ಲ, ನಷ್ಟನ ಮಾಡ್ಕೊಂಡು ಬಂದಾಗ, ಹಸಿರು ಕಳ್ಕೊಂಡು ಬಂದಾಗ ವ್ಯವಸ್ಥೆ. ನಾಗಾಹ್ವಯಂಪುರ ಮಥ ದ್ರುಪದಾತ್ಮಜಾಂ ತಾಂ ಆದಾಯ ಅರ್ಜುನ ಯುತ ಪ್ರಯೋಗ ಭೀಮಃ. ಆಮೇಲೆ ಭೀಮಸೇನ ಅರ್ಜುನ ಸಮೇತ ದ್ರೌಪದಿನ ಕರ್ಕೊಂಡ್ಬಿಟ್ಟು ತಾವು ಹಿಡ್ಕೊಂಡು ಮನೆಗೆ ಅಂತ ಹೊರಟ್ರಿ. ಸೊ ಯುದ್ಧ ನಡೆದು ಎಷ್ಟೆಷ್ಟು ನಡೆದೋಯ್ತು ಆ ನಾನಾಂತರಗಳು. ಮತ್ತು ಪಾಂಡವರಿಗೆ ಆ ರೂಪದಲ್ಲೂ ಜಯ ಗಳಿಸಿದ್ರು. ಒಬ್ಬದು ವಿಶೇಷ. ಎರಡು ಪ್ರಶ್ನೆ ಸುಲಭ ಸಾಲ್ವ್ ಆಯ್ತು. ಈಗ ಯುದ್ಧ ಮಾಡಕ್ ಹೊರಟಾಗ ಆಯುಧನೇ ಎಲ್ಲಿತ್ತು ಅಂದ್ರೆ, ಭೀಮರಿಗೆ ಆಯುಧ ಬೇಕಿರ್ಲಿಲ್ಲ, ಮರ ಎತ್ತಿಟ್ಟಾಯ್ತು. ಅರ್ಜುನಿಗೆ ಆಯುಧ ಬೇಕು ಅಂದ್ರೆ ಧನುಸ್ ರೆಡಿ ಆಗಿತ್ತು, ಅದು ಹೇಗೆ ಕೂತ್ಕೊಡ್ತು, ಸರಿಯಾಗಿ ಅಡ್ಜಸ್ಟ್ ಆಗ್ಬಿಡ್ತು. ಅದ್ರ ಸಮಸ್ಯೆ ಇಲ್ಲ. ಧನುಸ್ಸು ಬಾಣ ಎಲ್ಲಿ ಬಂತು ಅಂತ ಕೇಳ್ಬೇಕಾಗಿಲ್ಲ, ಬಾಣ ಜೊತೆ ಇದ್ದೇ ಅಲ್ಲಿದ್ದೆ, ಒಂದು ಬಾಣ ಸಾಕತ್ತೆ. ಮತ್ತು ಸಿಕ್ಕಿದ್ದೆಲ್ಲ ಅಸ್ತ್ರ, ಅದರಿಂದ ಧನುಸ್ಸು ಹೆಸರಿಗಿದ್ರೆ ಸಾಕಷ್ಟೆ, ಅಸ್ತ್ರ ಬಿಡಕ್ ಶುರು ಮಾಡ್ತಾ. ಅದಕ್ಕೆ ಇದು ಬೇಕಿಲ್ಲ, ಬಾಣಗಳೇ ಬೇಕಿಲ್ಲ. ಮಂತ್ರಿ ಸಿಕ್ಕಿದ್ರೆ ಮಂತ್ರಿ ಶೇಷಿಬಹುದು. ಅದಕ್ಕೆ ಆ ಕಾರಣನಿಗೆ ಈಗ ಸೋಲು ಬಂದೇ ಬಂತು. ಈಗ ಬಂದೆ ಒಂದು ಪ್ರಶ್ನೆ ಬರ್ತದಾಗ ಉತ್ತರ ಕೊಡ್ತಾರ ಆಚಾರ್ಯ ಮುಂದೆ. ಏನು ಉತ್ತರ ಅಂದ್ರೆ, ಇಲ್ಲಿ ಕರ್ಣನಿಗೆ ಯುದ್ಧ ಮಾಡ್ತಿದ್ದಾನೆ, ಕೆಲವು ಬರಬೇಕಾಗಿತ್ತು ಪರಿಸರ ವರದಿಯಿಂದ. ಯಾವ ಸ್ಪರ್ಧೆ ಇಲ್ಲದೆ ಯುದ್ಧ ಮಾಡ್ತಾನೆ, ಏನ್ ಬರ್ಬೇಕಾಗಲ್ಲ ನನಗೆ, ಆಗ ಜಯ ಬರಬೇಕು. ಆದ್ರೆ ಆತನಿಗೆ ಸ್ಪರ್ಧೆ ಇದೆ. ಏನ್ ಸ್ಪರ್ಧೆ ಇದೆ? ಸ್ಪರ್ಧೆ ಗೆಲ್ಬೇಕು. ಒಳಗೆ ಸ್ಪರ್ಧೆ ಇದೆ. ನಾನೀಗ ಗೆದ್ದು ಬಿಡ್ಬೇಕು ಅಂತ, ಅದು ಫಜಿತೆ. ಅದ ಅವ್ರ ವರ ಎರಡು ರೀತಿ ಕೆಲಸ ಮಾಡ್ತೀವಿ. ಸರಿಯಾಗಿ ಹೋದ್ರೆ ಒಂದ್ ವರ್ಷ ಶಾಪ, ಚಾಕು ಇದ್ದಾಗೆ ಹೋಯ್ದ್ರೆ ಸರಿ, ಕೈಗೊಳ್ಕೊಂಡ್ರೆ ಡೇಂಜರ್, ಆ ತರ ಈ ಪದ. ಆದ್ರಿಂದ ಮನಸ್ಸಿನಲ್ಲಿ ಸ್ಪರ್ಧೆ ಬಂದ್ರೆ ಹೋಯ್ತು. ಪ್ರಾಣ ರಕ್ಷಣೆ ಯುದ್ಧ ಮಾಡ್ತಾರೆ, ಸಮಸ್ಯೆ ಇಲ್ಲ. ಪ್ರಾಣ ರಕ್ಷಣೆ ಪ್ರಶ್ನೆ ಇಲ್ಲ. ಈಗ ಮರ್ಯಾದೆ ಪ್ರಶ್ನೆ ಬಂತು, ಸ್ಪರ್ಧೆ ಬಂತು, ಹೊರಟು. ಸೊ ಅಗ್ರೇ ಯಶ್ಯ ಪುತ್ರ ಸಹಿತ ಸತು ಧರ್ಮ ಸೋನು ಪ್ರಾಯಾತ್ ಕುಲಾಲ ಗೃಹಮನ್ಮಪಿ ಭೀಮ ಪಾರ್ಥೌ ಭಿಕ್ಷೇತಿ ತೈರಭಿಹಿತೆ ಪ್ರಜಗಾದ ಕುಂತಿ ಭುಂತ್ವಂ ಸಮಸ್ತಶ ಇತಿ ಗತದರ್ಶ್ಯ ಕನ್ಯಾಂ. ಅಗ್ರೇ ಅಶ್ವಿಪುತ್ರ ಸಹಿತ ಸತು ಧರ್ಮ ಸೋನು ಪ್ರಾಯ. ಸ್ವಲ್ಪ ಮುಂದೆ ಧರ್ಮರಾಜ ಹೊರಟಿದ್ದ. ಇವರು ಸೇರೋದು ಒಟ್ಟಿಗೆ ಸೇರಿದ್ರು. ಇವರು ವೇಗ ಜಾಸ್ತಿ ಇತ್ತು, ಒಟ್ಟಿಗೆ ಸೇರಿದ್ರು. ಎಂಟ್ರಾಗಬೇಕಾದ್ರೆ ಒಟ್ಟಿಗೆ ಎಂಟ್ರಾದ್ರು ಮನೆಯೊಳಗೆ, ಹಿಡ್ಕೊಂಡು ಮನೆಯೊಳಗೆ ಒಟ್ಟಿಗೆ ಎಂಟ್ರಾದ್ರು ಇಷ್ಟು ಜನ. ಪ್ರಾಯಾತ್ ಕುಲಾಲ ಗೃಹ ಮನ್ಮಪಿ ಭೀಮ ಪಾರ್ಥ. ಕುಲಾಲ ಗೃಹ ಹೇಳಿ, ಕುಲಾಲ ಗೃಹ ಮತ್ತೆ ಹೇಳಿದ್ದಿಲ್ಲ. ಕುಲಾಲ ಅಂತ ಹೇಳಿಲ್ಲ, ಅಲ್ಲಿ ಹೇಳ್ಬೇಕಾದ್ರೆ ಏನಂತ ಹೇಳಿದ್ದಾರೆ ಅವರು, ಭಾರ್ಗವ ಕರ್ಮಶಾಲಾಂ ಅಂತ ಕರೆದಿದ್ದಾರೆ. ಕುಂಬಾರಿಗ ಹೆಸರಿದೆ. ಆದ್ರಿಂದ ಆ ಗೃಹ ಕುಂಬಾರ ಮನೆಗೆ ಹೊರಟು. ಅಪಿ ಭೀಮ ಪಾರ್ಥೌ ಭಿಕ್ಷೇತಿ ತೈರಭೀತೆ. ಪ್ರತಿನಿತ್ಯ ಅವ್ರು ಏನ್ ಮಾಡ್ತಾ ಇದ್ರು, ಬಂದು ಅಮ್ಮ ಭಿಕ್ಷೆ ಅಂತಿದ್ರು.
ಅವ್ರು ಸಮವಾಗಿ ಹಂಚ್ಕೊಂಡು ಊಟ ದಿವಸ ಪ್ರಶ್ನೆ ಅದೇ ಉತ್ತರ ಸಮವಾಗಿ ಹಂಚ್ಕೊಂಡು ಊಟ ಮಾಡಿ ಅಂತ ಹೇಳ್ಬಿಡ್ತಾರೆ. ಅದು ಗೊತ್ತು ಹಾಗೆ ಆಯ್ತು. ಅಂದ್ರೆ ಏಕಚಕ್ರ ರೇಖೆ ವಾಪಸ್ ಬಂದ್ರು ಅಂತ. ಎಲ್ಲಿದ್ದಾರೆ ಈಗ? ಎಲ್ಲಿದ್ದಾರೆ ಅವರೀಗ? ಇಲ್ಲಿ ಯುದ್ಧ ಅಲ್ಲಿ ನಿತ್ಯದ ಅಭ್ಯಾಸ. ಬ್ರಾಹ್ಮಣ ವೇಷದಲ್ಲಿ ಇದ್ದೇನೆ, ನಿತ್ಯ ಹೇಗೆ ಊಟ ಮಾಡಬೇಕು? ಬ್ರಹ್ಮಚಾರಿಗಳ ಜೊತೆಗೆ ಬ್ರಹ್ಮಚಾರಿ ವೇಷ ಬ್ರಾಹ್ಮಣ ವೇಷ ಆದಾಗ ಅಡಿಗೆ ಮಾಡ್ಕೊಂಡಾಗಿಲ್ಲ ಅವ್ರು. ಏನ್ ಮಾಡ್ಬೇಕು? ಭಿಕ್ಷೆನೇ ಬಿಡಿದ್ರು. ಸೊ ಭಿಕ್ಷೆ ಕಂಟಿನ್ಯೂ ಆಗಿದೆ ಅಷ್ಟೇ. ಇದಕ್ಕೂ ಭಿಕ್ಷೆನೇ ಬೇಡಿದ್ರು. ಇಲ್ಲಿ ಬಂದು ಭಿಕ್ಷಾ ವೇಷದಲ್ಲೇ ಇದ್ದಾರೆ. ಪ್ರತಿನಿತ್ಯ ಕೇಳಾಗ ಅವತ್ತು ಕೇಳಿದ್ರು. ಕುಂತಿ ಅಭ್ಯಾಸ ಮಾಡ್ಕೊಂಡಿದ್ದು ಏನಂತ, ನೀವೆಲ್ಲ ಸಮವಾಗಿ ಹಂಚಿಕೊಳ್ಳಿ ಅಂತ. ಅದೇ ರೀತಿ ನಡೀತು. ಭುಂಗಂ ಸಮಸ್ತ ಚಹ ಅಂತ ಹೇಳಿದ ತಕ್ಷಣ ಆಮೇಲೆ ನೋಡ್ತಾರೆ ಕನ್ಯಾ. ಇವರು ಹೇಳಿದಾಗ ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ. ಕಿವಿಲ್ಲ ಇದು ಅದಕ್ಕೆ ವಾಯು ಉದ್ದೇಶ ಸರಿಯಾದ ಮಾತೆ. ಅದು ದಿವಸ ಬರಾಗ ಕಿವಿ ಕೆಡಿಸ್ಬೇಕಾಗಿಲ್ಲ. ಅದಕ್ಕೆ ಏನೋ ನೋಡ್ತಾ ಇದ್ರು ಸಾಕು. ಮತ್ತಂತ ಊಟ ಮಾಡಿದ್ರೆ ಮುಗಿದೋಗ್ತಷ್ಟೇ. ಅದಕ್ಕೆ ಭೂಮ್ಧೋಮ್ ಅಂತ ಹೇಳಿ ಉಳಿದ ಸಮಸ್ಯೆ ಇದೆ. ಈಗ ಈ ಕುಮಾರವ್ಯಾಸ ಏನ್ ಮಾಡಿದ್ರು, ಅಮ್ಮ ಆ ಮುತ್ತಿನ ಹಾರ ತಂದಿದ್ದೇವೆ ಅಂತ ಹೇಳ್ತಾರೆ. ಅವಾಗ ಹೇಳೋ ಚಾನ್ಸ್ ಇಲ್ಲ. ಅದ್ರ ಏನೋ ಮಾಡ್ಲಿಕ್ಕೆ ಅನ್ನೇ ಸರಿ ಚೇಂಜ್ ಮಾಡ್ಕೊಂಡು ಬಜೆಟ್ ಆಯ್ತು. ಮೂಡದಲ್ಲಿರೋದು ಹಾಗೆ ಇದರಲ್ಲಿರೋ ಸರಿಯಾಗಿದೆ. ಮುತ್ತಿನ ಹಾರ ತಂದಿದ್ದೀವಿ ಅಂತ ಕೇಳಿದ್ರೆ ಹೊಸ ವಿಷಯ ಅದು. ಏನ್ ವಿಷಯ ಅಂತ ಕೇಳ್ತಿದ, ಅದು ಏನ್ ವಿಷಯ ಮುತ್ತಲ್ಲಿ ಸಿಕ್ತ ಕೇಳಬೇಕಾಗಿತ್ತು. ಆಮೇಲೆ ಹಂಚಿಕೊಳ್ಳೋ ಪ್ರಶ್ನೆ ಸಿಕ್ತಾ ಇಲ್ಲಿ ಫಸ್ಟ್ ಇವರಿಗೆ ಆ ಪ್ರಶ್ನೆ ಬರಲಿಲ್ಲ. ಸೊ ಭಿಕ್ಷಾ ಅನ್ನೋ ಪದದಿಂದ ಇಷ್ಟೆಲ್ಲ ಉಪಯೋಗ ಆಯ್ತು. ಅಂದ್ರೆ ಉಳಿದವ್ರು ಬದಲಾವಣೆ ಏನೋ ಮಾಡ್ಕೊಂಡು ಹೊರಟರು, ಅದು ಎಡವಟ್ಟಾಯ್ತು. ಒಂದು ಯಾವಾಗಲೂ ಇರೋ ವಿಷಯ ಪ್ರಶ್ನೆ ಉತ್ತರ ಸಿಗ್ತಾ ಹೋಗೋದು. ಇಲ್ಲದ ಪ್ರಶ್ನೆ ಮೇಲೆ ಹಾಕೊಂಡು ಕುತ್ತಿ ಮೇಲೆ ಹಾಕೊಡ್ಬೇಕು. ಇಲ್ಲ ಅಂತೇಳಿ ಕುತ್ತಿ ಮೇಲೆ ಹೋಗ್ಬಿಡುತ್ತೆ. ಹಾಗೆಲ್ಲ ಮಾಡಬಾರ್ದು. ನಾವು ಮಾಡೋ ತಪ್ಪುಗಳು ಮೂಲಕ್ಕೆ ಯಾವ ಒಳ್ಳೆ ಪಾತ್ರಕ್ಕೂ ಅನ್ಯಾಯ ಆಗಬಾರ್ದು, ಕೆಟ್ಟ ಪಾತ್ರಕ್ಕೂ ಹೆಚ್ಚು ಅನ್ಯಾಯ ಆಗಬಾರ್ದು. ಕಳ್ಳನನ್ನ ನಾವು ಕೊಲೆಗಡಕಂತ ಕರಿಬಾರ್ದು. ತಪ್ಪದು. ಕಳ್ತನ ಬೇರೆ ಅಪರಾಧ, ಹೃದಯ ಅಪರಾಧ ಬೇರೆ. ಅದು ಆ ಒಂದು ಇದನ್ನ ಎಲ್ಲೆಲ್ಲಿ ಮೇಂಟೈನ್ ಮಾಡ್ಬೇಕು ಯಾವಾಗ. ಅದಕ್ಕೆ ವೇದವ್ಯಾಸರು ಅದೇ ಬೇರೆಯವರು ಬರೀತಾರೆ. ವೇದವ್ಯಾಸರು ಮಹಾಭಾರತ ಬರೀತಾರೆ. ಪಾಂಡವರು ಮೊಮ್ಮಕ್ಕಳು, ಕೌರವರು ಮೊಮ್ಮಕ್ಕಳು, ಎಲ್ಲೂ ಕೂಡ ಅವ್ರು ತಮ್ಮ ಮಾತಿನಲ್ಲಿ ಏನು ಕಾಮೆಂಟ್ಸೇ ಮಾಡೋದು, ಉದ್ದು ಸುಮ್ಮನೆ ಆಚೆಟ್ ಹೇಳ್ತಾ ಹೋಗ್ತಾರೆ. ಇದು ಸೂಪರ್. ಅದು ಈ ತರ ನಿರ್ಲಿಪ್ತತೆಯಿಂದ ಹೇಳ್ಬೇಕಾದ್ರೆ ಸ್ವಲ್ಪ ಇನ್ವಾಲ್ವ್ ಆಗಿಬಿಡ್ತಾರೆ. ಆಗೋದಿಲ್ಲ. ಒಳ್ಳೆಯವರು ಹಾಗೆ ಪ್ರೆಸೆಂಟ್ ಮಾಡ್ತಾರೆ. ಈ ಕಾಮೆಂಟೇಟರ್ಸ್ ಹೇಗೆ ಹೇಳಬೇಕು, ಏನ್ ನಡೆಯುತ್ತೆ ಅದನ್ನ ಹೇಳ್ಬೇಕಷ್ಟೇ. ಏನ್ ನಡೆಯುತ್ತೆ ಬೇರೆ ಹೇಳಾಗಿಲ್ಲ. ಹೇಳಿದ್ರೆ ತಪ್ಪದು. ಅವ್ನು ತೆಗೆದಾಕ್ತಾರೆ ಇಮಿಡಿಯೇಟ್. ಇಂಪಾರ್ಷಿಯಲ್ ಆಗಿರ್ಬೇಕು. ವೇದವ್ಯಾಸ ಗ್ರಂಥ ಬರೀಬೇಕಾದ್ರೆ ಅದಕ್ಕೆ ಸಮ. ದೇವ್ರು ಹೇಗಿದ್ದಾನೆ ಸಮ. ನಾವು ವೈಷಮ್ಯ ನಿರ್ಗಣಿ ಅದನ್ನ ವೇದವ್ಯಾಸರ ನಿರೂಪಣೆಯಲ್ಲಿ ಕಾಣಬಹುದು. ಎಲ್ಲೂ ತಮ್ಮ ಮಾತಿನಲ್ಲಿ ಯಾರನ್ನೂ ಬೈಯಲ್ಲ, ಯಾರನ್ನೂ ಹೋಗಲ್ಲ. ತಮ್ಮ ಬಾಯಿದೆ ಆ ಪಾತ್ರಗಳ ಬಾಯಲ್ಲೇ ತರಿಸ್ತಾರೆ. ಆ ಕ್ಯಾರೆಕ್ಟರ್ ಹಾಗೆ ಮಾಡ್ತಾ ಹೋಗ್ತಾರೆ. ಯಾವ ಕವಿನೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ಸ್ಟೇಜಲ್ಲಿ ಏನಾಗ್ಬಿಡ್ತಾರೆ, ತಾವು ಇನ್ವಾಲ್ವ್ ಆಗ್ಬಿಡ್ತಾರೆ ಅದ್ರಲ್ಲಿ. ಹಾಗೆ ಮಾಡೋದಿಲ್ಲ. ಈ ಕಾಮೆಂಟೇಟರ್ಸ್ ಎಷ್ಟೋ ಸಲ ಮಾಡ್ತಾ ಬರೋ ತಪ್ಪು ಕಟ್ರಿ ಆದಾಗ ಜೋರಾಗಿ ಇನ್ವಾಲ್ವ್ ಬಿಡ್ತಾರೆ. ಅಷ್ಟೇ ಕಳ್ಕೊತಾರೆ ಚಾನ್ಸ್ ಆ ರೀತಿ ಮಾಡಿದಾಗ. ಮಾಡಬಾರ್ದು. ಈಗ ಯಾರು ಚೆನ್ನಾಗಿ ಹೊಡೆದ ಗುಡ್ ಅಂತ ಹೇಳ್ಬೇಕಾದ್ರೆ ಬ್ಯಾಡ್ ಅಂತ ಹೇಳ್ಬೇಕು. ತಮ್ಮವ್ರು ಹೊಡೆದಾಗ ಅದು ಮುಚ್ಚಿಡೋದು, ಬೇರೆ ಹಾಗೆಲ್ಲ ಮಾಡಾಗಿಲ್ಲ. ಆ ರೀತಿ ವೇದವ್ಯಾಸರು ಸೂಪರ್ ಆಗಿ ತಿಳಿಸಿದ. ಅದೆಲ್ಲ ನೋಡಿದಾಗ ಕೋಶೇನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತವೇ ವೇದವ್ಯಾಸರ ಬಗ್ಗೆ ಅದೊಂದು. ಈ ರೀತಿ ನ್ಯಾಯಾಧೀಶನ ಇದ್ದಾಗೆ ಯಾರ ಏನು ಅಸಿಟ್ಟ ಏನು ಮಾಡೋದಿಲ್ಲ. ಅವರಾಗ ಕಾಮಾಗಿರ್ತಾರೆ. ಆ ಕೋರ್ಟ್ ರೂಲ್ಸ್ ವೈಲೇಟ್ ಮಾಡಿದ್ರೆ ಮಾತ್ರ ಬೈತಾರೆ. ಅದು ತಪ್ಪ, ರೈಟ್ ಇದೆ ಬೈಯೋದು. ಬೇರೆ ವಿಷಯ ಬೈಯಾಗಿಲ್ಲ ಅವನು. ಆ ಕಳ್ಳ ಅಂತ ಬಾಯಿ ಬಂದ ಬೈದ್ ಮಾತಾಡ್ಸಾಗಿಲ್ಲ ಅವನ್ನ. ಇವ್ರು ಬೈತಿರ್ತಾರೆ ಬೇಕಾದ್ರೆ ಇವ್ರು ಬೈಯಲ್ಲ. ಆ ಬೈದ ತಕ್ಷಣ ಇವ್ರು ಜಡ್ ಸರಿ ಇಲ್ಲ, ನಮ್ಮ ಸಿಟ್ಟಿ ತೆಗೆದಾಕ್ತಾರೆ. ಅದನ್ನ ಪಾಯಿಂಟ್ ಮಾಡ್ಕೊಂಡ್ಬಿಡ್ತಾರೆ. ಯಾವಾಗಲೂ ಗಮನಿಸಿದ್ರು ವೇದವ್ಯಾಸರು ಬರೆಯೋ ರೀತಿ ಹಾಗೆ. ಆ ರೀತಿ ನಿಷ್ಪಕ್ಷಪಾತ ಬರೆದು ಬಿಟ್ರೆ ಆ ಸತ್ಯಾಂಶ ಮಾತ್ರ ಬರುತ್ತೆ ಸರಕ. ಇವ್ರೊಂದ್ ಕಡೆ ಸೇರಿದ್ದಾರೆ ಅಂದ್ರೆ ಅದು ಹಾಗಾಗ್ಬಾರ್ದು. ಸಾವಿರಾರು ಬರೆಯಿರಲಿ, ಎಷ್ಟಿದ್ದೇನಂತೆ ಇದ್ದಾರೆ ಬೇಕಾಷ್ಟಲ್ಲ ಇತ್ತವ್ರು. ಯಾಕೆ ವಾಯುದೇವರ ಆವೇಶ ಇರ್ತಾರೆ ಬೋಧೋಯ್ತಾರೆ. ವಾಯುದೇವರ ಆವೇಶ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಬಲ ಎಲ್ಲ ಇತ್ತವ್ರು. ಇಲ್ಲದ್ರೆ ಭೀಮನ್ನೇ ಇದಕ್ಕೆಲ್ಲ ಪ್ರಯತ್ನ ಮಾಡ್ತಿರ್ಲಿಲ್ಲ. ಭೀಮನ್ ಉಪಯೋಗಿಸಕ್ಕಂತ ಹೋದಾಗ ಪಂಜಿತಿ ಆಯ್ತು ಅಷ್ಟೇ. ಇದು ಬರೆಯೋದೇ ಕಳ್ಕೊಂಡ ಅಷ್ಟೇ ಹೊರತು ಉಪಯೋಗ ಬರಲಿಲ್ಲ. ಇನ್ನೇನೋ ಪ್ರಸಂಗ ಬಂದಿಲ್ಲ ಅಂತ. ಕುರುಡ ಅಂತ ಯಾರು ಕರೀತಾರೆ, ಹಿಂದಕ್ಕೆ ಹೋಗೋ ಪ್ರಸಂಗನೇ ಬರಲಿಲ್ಲ. ಡ್ರೈವಿಂಗ್ ಯಾರು ಟ್ರೈ ಮಾಡ್ತಾರೆ? ಕುರುಡು ಡ್ರೈವಿಂಗ್ ಕ್ಲಾಸಕ್ಕೆ ಹೋಗ್ತಾರೆ ಯಾರು ಕೂಡ. ಕನಸನ್ನು ಬೈತಾರೆ. ಬುದ್ಧಿ ಇಲ್ಲ. ಏನ್ ಮಾಡಿದ್ರೆ ಕುರುಡೋದೇ. ಆ ಕಣ್ಣಿಲ್ದು ಮಿನಿಮಮ್ ರಿಕ್ವೈರ್ಮೆಂಟ್ ಕಣ್ಣಿರ್ಬೇಕು ಅವನಿಗೆ. ಫಸ್ಟ್ ಕಣ್ಣಿರ್ಬೇಕು, ಕಿವಿ ಕೇಳ್ಬೇಕು, ಹಾರನ್ನು ಕೇಳ್ಬೇಕು ಹಿಂದಿನಿಂದ. ಇಲ್ಲವ್ರ ಪಂಜೆ ಹಿಂದೆ ಎಷ್ಟೋ ಜನ ಸ್ಕೂಟರ್ ಮೇಲೆ ಹೋಗ್ತಿರ್ತಾರೆ, ರೈಡ್ ಮಾಡ್ಕೊಂಡು ವಯಸ್ಸಾಗಿರ್ತದೆ. ಹಿಂದೆ ಹಾರನ್ನು ಕೇಳಿಸೋ ಪಂಚಾಯಿತಿ ಮಾಡ್ಕೊತಾರೆ. ಅವರೇನು ಕೇಳಿಸಿ ಬಂದ್ಬಿಡ್ತಾರೆ ಪಾಪ. ಅವ್ರು ತಪ್ಪಲ್ಲ. ಇಷ್ಟು ಜೋರಾಗಿ ಹಾರನ ಮಾಡಿ ಇವ್ರು ಎಷ್ಟು ಹೊಡ್ಕೊಂಡ್ರೆ ಕೇಳಿಸೋದಿಲ್ಲ, ಕಿವಿನೇ ಹೋಗ್ಬಿಟ್ಟಿದೆ. ಅವನಿಗೆ ಅದೆಲ್ಲ ಗೊತ್ತಾಗಲ್ಲ. ಅಷ್ಟು ಯೋಚನೆ ಮಾಡೋರು ಭಾರಿ ಹುಷಾರಾಗಿರ್ತಾರೆ. ಚೂಡ ಹೋದವಲ್ಲ ಯೋಚನೆ ಮಾಡ್ತಾರೆ. ಕೆಲವರು ಇರೋದಿಲ್ಲ. ಸಾಮಾನ್ಯ ಅಂತ ಅರ್ಜೆಂಟ್ ಯೋಚನೆ ಮಾಡಿ ಟೈಮು ಇರೋದಿಲ್ಲ. ಅದು ಬಹಳ ಹುಷಾರಾಗಿ ಕಣ್ಣು ಸರಿ ಇರಬೇಕು, ಕಿವಿ ಸರಿ ಇರಬೇಕು. ಅಗ್ರೇ ಅಶ್ವಿ ಪುತ್ರ ಸಹಿತ ಸತು ಧರ್ಮ ಸೋನು
ಪ್ರಾಯಾತ್ ಕುಲಾಲ ಗೃಹವನ್ವಪಿ ಭೀಮ ಪಾರ್ಥೌ ಭಿಕ್ಷೇತಿತೈರಭೀತೆ ಪ್ರಜಗಾದ ಕುಂತಿ ಭುಂತ್ವಂ ಸಮಸ್ತ ಇತಿ ಪ್ರದದರ್ಶ ಕನ್ಯಾಂ. ಇಲ್ಲಿ ಆಚಾರ ವಿಶೇಷ ಅಂತ ಪ್ರಜಗಾದ ಅಂತ ಹೇಳ್ತೀವಿ. ಬರೀ ಜಗಾದ ಅಲ್ಲ, ಪ್ರಜಗಾದ. ಪ್ರ ಅಂದ್ರೆ ವಿಷ್ಣು, ವಿಷ್ಣು ಪ್ರೇರಣೆಯ ಮಾತು ಬಂತು ಅಂತ. ದೈವಿ ಪ್ರೇರಣೆ ಅದು. ಕುಂತಿಗೆ ಇಂಟೆನ್ಷನಲ್ ಅಲ್ಲ, ಅದು ಆಕ್ಸಿಡೆಂಟಲ್ ಆಗಿ ಬಂತು. ಆದ್ರೆ ನಮ್ಮ ಶಾಸ್ತ್ರ ಬರೀ ಆಕ್ಸಿಡೆಂಟ್ ಒಪ್ಪೋದಿಲ್ಲ. ಬೇರೆಯವ್ರು ಹೇಳ್ತಾರೆ ಗೊತ್ತಿಲ್ಲ ಅಂತ. ನಮ್ಮ ಶಾಸ್ತ್ರ ಎಲ್ಲ ದೇವರು ಮಾಡಿಸ್ತಾರೆ, ಹೇಳಲೇಬೇಕು. ಮೂಲ ಕಾರಣ ನಮ್ಗೆ ಗೊತ್ತಿಲ್ಲ ಅಂದ್ರೆ ತಪ್ಪದು. ಮೂಲ ಕಾರಣ ಜನ್ಮಾದ್ಯಸ್ಯ ಯತಃ. ಯಾವುದೇ ಏನೇನು ಹೇಳಿರ್ಲಿ ನಮ್ಮ ನೋನ್ ಆರ್ ಅನ್ನೋನ್, ಫೈನಲ್ ಏನ್ ಹೇಳ್ಬೇಕಾಗನ ನೋನ್ಗೂ ದೇವರೇ ಕಾರಣ, ಅನ್ನೋನ್ಗೂ ದೇವರೇ ಕಾರಣ. ಹೊತ್ತು ಅದೇ ನಡೀತು ಅಂತ ಹೇಳಿದ್ರೆ ಜಡಕ್ಕೆ ಒಪ್ಪಿದಾಗ ಆಗುತ್ತೆ. ಜಡಕ್ಕೆ ಕರ್ತೃತ್ವ ಅಚಿತ್ತನು ತದ್ಧೀಯತಃ ಅಂತ ಹೇಳ್ಬಾರ್ದು. ಅದೇ ಪ್ರಜಗಾದ ಅಂದ್ರೆ ವಿಷ್ಣು ಇದರಿಂದ ಏನ ಪ್ರಜಗಾದ ಪ್ರ ಅಂದ್ರೆ ವಿಷ್ಣು. ಆಕಾಯ ಪ್ರಭಿ ಸಂಭ್ರೂಮ ಸಕಃ ವಿಷ್ಣುವಾಚಕಾಹ. ಇಷ್ಟ ಹೆಸರಿಗೆ ವಿಷ್ಣು ಅಂತ ಹೆಸರು. ಆಕಾಯ ಪ್ರಾವಿ ಭೂಮಾಹ ಸಖಃ ಇವೆಲ್ಲ ಒಂದೇ ಪದ, ಒಂದೇ ಅಕ್ಷರದ ದೇವರು ವಾಚಕ ಪದಗಳು. ಏಕಾಕ್ಷರಗೋಸ್ಕರ ಬರುತ್ತೆ. ಆದ್ರಿಂದ ಅದನ್ನ ಹಾಗೆ ಇಟ್ಕೊಂಡು. ಹಾ ಹೌದು ಹೌದು. ಈಗ ಗೊತ್ತಾಗತ್ತೆ ಪ್ರದದರ್ಶ ಕನ್ಯಾ. ಆಮೇಲೆ ನೋಡಿದ್ರೆ ಕನ್ಯಾ ಆಕೆ ಏನ್ ಮಾಡ್ಕೊಳ್ಳಿಲ್ಲ, ಸಾರಿ ಅಂತ ಚೇಂಜ್ ಮಾಡ್ಕೊಳಕ್ ಹೋಗ್ಲಿಲ್ಲ. ಸಾರಿ ಎಷ್ಟು ಬಿಟ್ರೆ ಮುಗಿದೋಯ್ತಾಗ ಅನ್ಲಿಲ್ಲ ಆಕೆ. ಯಾಕೆಂದ್ರೆ ಆಕೆ ಒಂದು ಗಟ್ಟಿ ಮನಸ್ಸಿತ್ತು. ತನ್ನ ಬಾಯಲ್ಲಿ ಎಂದು ಕೂಡ ಏನ್ ಬರೋದಿಲ್ಲ, ಸುಳ್ಳು ಬರೋದಿಲ್ಲ ಅಂತ. ಇವ್ರಿಗೂ ಅದೇ ಗೊತ್ತಿತ್ತು. ತಾಯಿ ಎಂದು ಬಂದು ಅಂತ ಇಮಿಡಿಯೇಟ್ ಹೇಳ್ತಾ. ಅದನ್ನ ಆಕೆ ಚೇಂಜ್ ಮಾಡ್ಕೊಳ್ಳಿಲ್ಲ. ಏನೋ ದೈವಿ ಪ್ರೇರಣೆ ಇದು. ಇವು ಬರ್ಲಿ ಕಥೆ ಹೇಳೋದಿಲ್ಲ. ಅವರ ಕಥೆಯಲ್ಲಿ ಬ್ರಹ್ಮಣ ಆಶೀರ್ವಾದ ಮಾಡಿದ್ರು. ಏನಂತ ಪೂರ್ತಿ ಗಾಯು ದೀರ್ಘಸುಗರಿ ಭವ ಪುತ್ರವತಿ ಭವ ಅಂದ್ರು. ಆಕ್ಚುಲಿ ಸತ್ತೋಗಿದ್ದಾನೆ ಆಕೆ ಗಂಡ, ಅಥವಾ ಸಾಯ ಸ್ಥಿತಿಯಲ್ಲಿದ್ದಾನೆ. ಇವ್ರ ಮಾತು ಏನಾಯ್ತಾಗ ಅವರೇ ಹಾಗೆ ಏನು ವಿಷಯ ಗೊತ್ತಿಲ್ಲ ಅಂದ್ಬಿಟ್ರು. ಕೊಂಡು ನಡೆದಿದ್ದೇನೋ ಆಕೆ ದೀರ್ಘ ಸುಮಗಲಿ ಆದ್ರೂ ಮಗು ಹುಟ್ಟು ಬಂದು ವ್ಯಾಸರಾದ್ರ ದೊಡ್ಡ ಜ್ಞಾನಿಗಳು ಬಿಟ್ಟಿದ್ರು. ಅದು ದೈವಿ ಪ್ರೇರಣೆ ಹಾಗೆ ನಡೆದು ಬಿಡೋದು. ಏನೋ ಮಾಡೋದು ಏನೋ ಹಾಗೆ ನಮ್ಗೆ ಅನ್ಕೊಂಡಿದ್ದು ಹೇಗೆ ಆಯ್ತದೆ ಎಷ್ಟೋ ಹೇಳ್ತೇವೆ ನಾವು ಅಂದ್ಕೊಂಡಿಲ್ಲ, ನಾವು ಒಪ್ಕೊಂಡ್ಬಿಡ್ತೀವಿ ಮನಸ್ಸಿನಲ್ಲಿ. ಕೆಲಸ ಆಗ್ಬಿಟ್ಟಿದೆ. ಕಾರಣ ಏನಾಗ ನೋನ್ ಕಾರಣ ಯಾವುದೂ ಇಲ್ಲ ಅಂದ್ಮೇಲೆ ದೇವರು ಮಾಡಿದ್ದಾನೆ. ವಿಷ್ಣು ಪ್ರೇರಣೆ ಗೊತ್ತಾಯ್ತು. ಅದಕ್ಕೆ ಸುಮ್ಮನೆ ದೈವ ಪ್ರೇರಣೆ ಒಂದು, ತನ್ನ ಮೇಲೆ ವಿಶ್ವಾಸ ಬಂದು ಎರಡೆರಡು ಸೆಟ್. ಪ್ರಾಮಾದಿಕಂಚ ವಚನಂ ನಮೃಷ. ಸ್ವಲ್ಪ ಸೌಂಡ್ ಜಾಸ್ತಿ ಇದೆ ಮಾತಾಡ. ಪ್ರಾಮಾದಿಕಂಚ ವಚನಂ ನಮೃಷಾ ತಯೋಕ್ತಂ ಪ್ರಾಯೋಹಿತೇನ ಕಥಮೇತದಿತಿ ಸ್ಮ ಚಿಂತಾ ಯೇಷಾಂ ಬಭೂವ ವಸುದೇವ ಸುತೋ ಹರಿಶ್ಚ ತತ್ರ ಜಗಾಮ ಪರಮೇಣ ಹಿ ಸೌಹೃದೇನ. ಈಗ ಕುಂತಿಗೆ ಮಕ್ಕಳು ಹೋಗಿದ್ದಾರೆ ಗೊತ್ತಷ್ಟೇ, ಉಳಿದ ವಿಷಯ ಗೊತ್ತಿಲ್ಲ ಈಗಿನ್ನು. ಇದೆಲ್ಲ ಆನ್ಲೈನ್ ನೋಡೋಕೆ ವ್ಯವಸ್ಥೆ ಇದ್ದಿಲ್ಲ, ಆದ್ರಿಂದ ಗೊತ್ತಿಲ್ಲ. ಏನಂತ ಅವರೇನ್ ಮಾಡಿದ್ರು, ಅವರು ಕೂಡ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಗೊತ್ತ, ಇಂಥ ವಿಷಯ ಬಂದಾಗ ಹೇಳೋರು ಆ ನ್ಯೂಸ್ ಬೇರೆ ರೀತಿ ಹೇಳ್ತಾರೆ. ಅಮ್ಮ ಭಿಕ್ಷೆ ತಮಾಷೆ ಮಾಡಕ್ ಹೋಗಿ ಹೇಳೋದಿಲ್ಲ. ಅದು ಹೇಳೋದು ಹಾಗೆ ತಕ್ಷಣ ಇದು ಹೇಳೋದಕ್ಕೆ ಹೋಗೋದಿಲ್ಲ. ಇದ್ದಕ್ಕಿದ್ದಾಗ ಏನ್ ಮಾಡಿ ರಿಸಲ್ಟ್ ಹೇಳೋಲ್ಲ. ಸ್ವೀಟ್ ತಗೋ ಅಂತ ಹೇಳ್ತಾರೆ. ಯಾಕೆ ತಿಂದು ಹೇಳ್ತೀರಿ ಅಂತ ಹೇಳ್ತಾರೆ. ಅದು ಪದ್ಧತಿ, ಅದು ಹೇಳೋ ಪದ್ಧತಿ. ಈ ಪಾಸ್ ಆಯ್ತು ಸ್ವೀಟ್ ತಗೊಳ್ಳಿ ಯಾರು ಅನ್ನೋದಿಲ್ಲ. ಸ್ವೀಟ್ ಕೊಟ್ಟು ಯಾಕಂದ್ರೆ ಆಗ ಕೇಳ್ಬೇಕು ಅವರು, ಆಗ ಹೇಳ್ತಾರೆ. ಅದು ಪ್ರಶ್ನೆ ಇದೆ, ಅದು ಪದ್ಧತಿ. ಅದು ಅದಕ್ಕೆ ಇವರು ಭಿಕ್ಷಾ ಅದು ಅಷ್ಟೇ. ಅದು ಡೈಲಿ ಹ್ಯಾಬಿಟ್ ಅದು, ಅದು ಹೊಸ್ತು ಅಲ್ಲ. ಅದು ಏನಿದೆ ನ್ಯಾಚುರಲ್ ಆಗಿ ಹೇಳ್ತಾ ಹೋಗ್ತಾರೆ. ಯಾವ್ದು ಕೂಡ ಏನ್ ಮಾಡ್ತಾ ಇಲ್ಲ ಇಲ್ಲಿ ಸುಮ್ಮನೆ ಸೇರಿಸ್ತಾ ಇರ್ತಾರೆ. ಏನ್ ನಡೆಯುತ್ತೆ ಸಹಜವಾಗಿ ನಡೆಯೋದನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಮಹಾಭಾರತ ರಾಮಾಯಣ ಓದೋದ್ರಿಂದ ಲೋಕನೀತಿನೂ ಗೊತ್ತಾಗುತ್ತೆ, ಸೈಕಲಾಜಿಕಲ್ ಅಪ್ರೋಚ್ ಆಗಿರೋದು ಅದು ಗೊತ್ತಾಗುತ್ತೆ ಅಂತ. ಅದು ಕಾವ್ಯಾಧ್ಯ ಅಭ್ಯಾಸ ಮಾಡೋದು ಅನೇಕ ಪರ್ಪಸ್ ಸಾಧನೆ ಮಾಡೋದು. ಮಹಾಭಾರತ ಬರೀ ಕಾವ್ಯ ಅಲ್ಲ, ಎಲ್ಲ ಆಲ್ ಇನ್ ಒನ್ ಆಗಿರೋದ್ರಿಂದ ಅದು ಬೆನಿಫಿಟ್ ಯಾವ ರೀತಿ ಬೇಕಾದ್ರೆ ತಗೊಳ್ಬಹುದು. ಅದು ಆದಷ್ಟು ಲೋಕನೀತಿ ಕೂಡ ಹೇಳಿಸಿದೆ. ಅಲ್ಲ ತಮಾಷೆ ಬಂದವರು ಫಸ್ಟ್ ರ್ಯಾಂಕ್ ಬಂದವನೇ ಬರ್ಬೇಕಾದ್ರೆ ಫಸ್ಟ್ ಹೇಳಲ್ಲ, ಕೂಗ್ಕೋತ ಬರೋಲ್ಲ ಜನರಲ್ಲಿ. ಬರೀ ಪಾಸ್ ಆದ್ರೂ ಕೂಗ್ತಾರೆ, ಫಸ್ಟ್ ರ್ಯಾಂಕ್ ಬಂದ್ರೆ ಕೂಗಲ್ಲ. ಬರೀ ಅವ್ರಿಗೆ ಪಾಸ್ ಆಗಿದ್ದ ಸಾಕು, ಅವ್ರಿಗೆ ಹೇಳಿಸ್ಬಿಟ್ಟಿರ್ತಾರೆ. ಇವ್ರಿಗೆ ಆಗಲ್ಲ, ದೊಡ್ಡ ನ್ಯೂಸ್ ಹೇಳ್ಬೇಕು ಅವ್ರು. ಮತ್ತೆ ಭಾರಿ ದೊಡ್ಡ ನ್ಯೂಸ್ ಹೇಳೋದ್ರಿಂದ ಸ್ವಲ್ಪ ವಿವರಿಸ್ತಾರೆ. ಏನೋ ಮಾಡೋದು ಆಮೇಲೆ ಹೇಳಿ ಅದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾರೆ ಫಸ್ಟ್, ಆಮೇಲೆ ಹೇಳ್ತಾರೆ. ಹಾಗೆ ಬಿಚ್ಚಾದ ಸಸ್ಪೆನ್ಸ್ ಟೈಪ್ ಹೇಳಿದ್ರು, ಅದು ಈಗ ನಡೆದೋಯ್ತು. ರಾಮ ಇರ್ಬೇಕು. ತಾವು ಎಂತ ಹಾಸ್ಯ, ಸಹಜವಾಗಿ ಹಾಸ್ಯ, ಸಹಜ ಹಾಸ್ಯ, ಕ್ರಿಯೇಟೆಡ್ ಆಗಬಾರ್ದು. ಇದು ಸಹಜ, ಇದು ಬರ್ತಿರಲೇ ಕಾರ್ಯತೆ ಕರೆಯೋದು. ವಚನಂ ನಮೃಷಾ ತಯೋಕ್ತಂ. ನೋಡಿ ಕುಂತಿ ಬಗ್ಗೆ ಒಳ್ಳೆ ಪ್ರಶಂಸೆ. ಪ್ರಾಮಾದಿಕಂಚ ವಚನಂ ನಮೃಷಾ ತಯೋಕ್ತಂ. ಅವಳು ಪ್ರಮಾದವಶಾತ್ ಕೂಡ ತಪ್ಪಿಯು ಅಂತಾರಲ್ಲ, ತಪ್ಪಿಯೂ ಸುಳ್ಳು ಹೇಳ್ತಿರ್ಲಿ. ತಪ್ಪಿಯೂ ಸುಳ್ಳು ಹೇಳಿದ ಸ್ವಭಾವ.
ತಪ್ಪಿಯೂ ಸರಿ ಹಿಡ್ದಾರ ಇರ್ತಾನೆ. ಏನ್ ಮಾಡಿದ್ರು ಸರಿ ಹೇಳಲೇಬಾರದು ಅಂತೆ, ಹಾಗಲ್ಲ. ತಪ್ಪಿಯೂ ಕೂಡ ಏನ್ ಹೇಳ್ತಿರ್ಲಿಲ್ಲ, ಅವ್ರು ಸುಳ್ಳು ತಪ್ಪು ಮಾತಾಡ್ತಿರ್ಲಿಲ್ಲ, ಸುಳ್ಳು ಮಾತಾಡ್ತಿರ್ಲಿಲ್ಲ. ಆದ್ರಿಂದಾಗಿನೇ ಸೀರಿಯಸ್ ಯೋಚನೆ ಮಾಡ್ಬೇಕಾಯ್ತು. ಇಲ್ಲ ದಿನ ಬಾಯಿ ಬಂದ ಮಾತಾಡ್ತಿರ್ಬಿಡಿ, ಅವ್ರದ್ದೇನ್ ಲೆಕ್ಕ ಅಂದ್ಬಿಡ್ತಾ ಇತ್ತು. ಹಾಗಿಲ್ಲ, ಕುಂತಿಗೆ ಅಂತ ಒಂದು ವಿಚಿತ್ರವಾದ ಸಾಮರ್ಥ್ಯ ಇತ್ತು, ಎಲ್ಲರನ್ನು ಒಪ್ಕೊಂಡಾಗಿತ್ತು. ಪ್ರಾಮಾದಿಕಂಚ ವಚನಂ ನಮೃಷಾ, ತಪ್ಪಿಯೂ ಸಹ ಸುಳ್ಳು ಮಾತಾಡ್ತಕ್ಕಂಥವಳಲ್ಲ. ಅದಕ್ಕೆ ಎಲ್ಲರಿಗೂ ಯೋಚನೆ ಶುರುವಾಯಿತು. ಭೀಮನ್ನು ಬಿಟ್ಟು ಅಂತ ತಿಳ್ಕೊಬೇಡಿ, ಯಾವಾಗ ದ್ರೌಪದಿಗೂ ಗೊತ್ತು, ಇವ್ರು ಬಿಟ್ಟು ಉಳಿದವರಿಗೆಲ್ಲ ಶುರುವಾಯಿತು. ಪ್ರಾಯೋಹಿತೇನ ಕಥಮೇತದಿತಿ ಸ್ಮ ಚಿಂತಾ, ಪ್ರಾಯೋಹಿತೇನ ಕಥಂ ಏತದಿತಿ ಸ್ಮ ಚಿಂತಾ. ಅದರಿಂದ ಹೇಗೆ ನಡೀತು? ಪ್ರಾಯ ಅಂತ ಹೇಳಿದ್ರಿಂದ ಏನಿದು? ರುಜುಗಳಂತೆ ಅಂತಲ್ಲ, ರುಜುಗಳಂತೆ ಅಂತಲ್ಲ, ಅವ್ರದ್ದು ಅನಾದಿ ಕಾಲ ಅನಂತ ಕಾಲದವರೆಗೂ ಹಾಕಿರು. ಇಲ್ಲಿ ಈ ಮಟ್ಟಿಗೆ ಹಾಕಿದ್ದಾಳೆ ಕುಂತು, ಆ ದೃಷ್ಟಿಯಿಂದ ಕೇಳಬೇಕು. ಇಲ್ದ ಆ ಪ್ರಶ್ನೆ ಬರ್ತಿತ್ತು. ಹಾಗೆ ರುಜು ಈ ರೀತಿ ಹೇಳೋದ ರುಜು ಅಂತ ಆಗ್ಬಿಡ್ತಾಳ. ಯಾವಾಗ ಹೀಗೆ ಹೇಳ್ತಾಳೆ ಅಂದ್ರೆ ಏನಾಗ್ತಿತ್ತಾಗ? ರುಜು ಆಗ್ಬೇಕಾಯ್ತು. ರುಜು ದೇವತೆ ಪುರುಷನಾಗಲಿ ಸ್ತ್ರೀ ಆಗಲಿ ರುಜು ಆಗಿರ್ಲೇಬೇಕು. ರುಜು ಅಲ್ಲ ಆಕೆ. ಆದ್ರಿಂದ ಪ್ರಾಯ ಹಂತ ಸೇರಿಸಿ ಇಂಥ ವಿಷಯದಲ್ಲಿ ಯಾವ ತಪ್ಪಲ್ಲ. ತಮಾಷೆ ಹೇಳಿಲ್ಲ. ಈಗ ಭಿಕ್ಷೆ ಅಂತ ಹೇಳ್ಬೇಕಾದ್ರೆ ಒಂದು ಮಾತಿದ್ ನಧರ್ಮ ಯುಕ್ತಂ ವಚನಂ ಹೇನಸ್ತಿ ದಸ್ತೀಶ್ವರಾಜನ್ ನ ವಿವಾಹ ಕಾಲ. ಕೆಲವು ತಮಾಷೆಗೋಸ್ಕರ ಸುಳ್ಳು ಹೇಳಿದ್ರೆ ಏನಂತ ಕರಿಬಾರ್ದು, ಸುಳ್ಳು ಅಂತ ಕರಿಬಾರ್ದು. ಕೆಲವು ಹೇಳೋದು ಏಪ್ರಿಲ್ ಫೂಲ್ ಅಂತ ಹೇಳೋದಿಲ್ಲ. ರುಜುಗಳು ತಮಾಷೆಗೆ ಹೇಳ್ಬೋದು, ತಮಾಷೆ ಮಾಡ್ಬೋದು, ಏನೋ ತಪ್ಪಿಲ್ಲ. ಗೊತ್ತಾಯ್ತಾ? ಕೃಷ್ಣನ ತಮಾಷೆ ಮಾಡಿದ್ನಲ್ಲ, ಅಯ್ಯೋ ಹೋಗ್ಬಿಟ್ರೆ ಪಾಂಡವರು ನೋಡೋದಕ್ಕೆ ಆಗ್ಲಿಲ್ಲ. ಅದು ಮತ್ತೆ ಪಾಪ ಸಣ್ಣ ಹುಡುಗ ಏನೇನೋ ಮಾಡಿ ಏನೋ ಒಳ್ಬೇಕಾದ್ರೆ ಏನೋ ಅಂದಾಗ್ಬಿಟ್ಟಿದ್ದ ಕೃಷ್ಣ. ಅದು ಏನ್ ದೋಷ ಅಲ್ಲ ಅದು. ಇದು ಅಷ್ಟೇ ಎಲ್ಲ ಒಂದು ಮಾತು ಹೇಳಿದ್ವಿ, ಒಂದು ಪೇಪರಲ್ಲಿ ಬರ್ತಿರುತ್ತೆ ನೋಡಿದ್ರ, ನೀವು ಅಬ್ಸರ್ವ್ ಮಾಡಿ. ಸುಮ್ಮನೆ ತಮಾಷೆಗಾಗಿ ಅಂತ ಒಂದು ಕಾಲಮ್ ಇದೆ. ಕೆಲವು ಪೇಪರ್ ಸುಮ್ಮನೆ ಕಾಲಮ್ ಇದೆ. ಕಾಲ ಏನ್ ಬರೀತಾರ ಅವರು? ಏನೇನೋ ಬರೋದು ಹಾಕ್ಬಿಡ್ತಾರೆ. ಆಮೇಲೆ ಬೇರೆ ಹೆಡ್ಡಿಂಗ್ ನೋಡ್ರಿ ಏನಿದೆ, ಹೆಡ್ಡಿಂಗ್ ಏನಿದೆ? ಸುಮ್ಮನೆ ತಮಾಷೆಗೆ ಅಂತ ಹೇಳಿದ್ರಿ, ತಪ್ಪಲ್ಲ. ಅರ್ಥ ಆಯ್ತಾ? ಈಗ ಇವತ್ತು ಯಾರೋ ದೊಡ್ಡದಾಗಿ ಬೈದ್ ಬಿಡಿ ಕೂತ್ಕೊಂಡು, ಎಲ್ಲ ಕಡೆ ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಬಾಯಿ ಬಂದ ಬೈದು ಇಷ್ಟೆಲ್ಲ ಹೇಳಿದ್ದೇವ್ರು ಗೊತ್ತಾ? ಸುಮ್ಮನೆ ತಮಾಷೆಗೆ ಅಷ್ಟೇ. ಯಾರು ಮತ್ತೆ ಮುಗಿದೋಯ್ತು, ಅಲ್ಲೇ ನೋಟ್ ಇಮಿಡಿಯೇಟ್ ಆಗಿ. ಇವತ್ತಿಗೂ ಕೂಡ ಅದು ವ್ಯಾಲಿಡ್ ಆಗುತ್ತೆ ಇಮಿಡಿಯೇಟ್ಲಿ. ಬಟ್ ಆಮೇಲೆ ಹೇಳ್ಬಾರ್ದು, ಅವಾಗಲೇ ಹೇಳ್ಬೇಕಂತ. ಅವಾಗಲೇ ಹೇಳ್ಬಿಟ್ರೆ ಅದೇನನ್ನೋದಿಲ್ಲ, ಅದನ್ನ ಅಪರಾಧ ಅಂತ ಕರೆಯೋದಿಲ್ಲ. ಒಳ್ಳೆ ತಮಾಷೆ ಮಾಡ್ತಾ ಅಂತ, ಎಂತ ತಮಾಷೆ ಮಾಡ್ತಾ, ನಾವು ಜಿಯಾದ್ ತೊಗೊಂಡು ಬಜೀಟ್ ಆಗಿಬಿಡ್ತು ಅಂತ ಹೇಳ್ತಾ. ಅಷ್ಟಾದ್ರೂ ಅವ್ರು ಏನೋ ಅನ್ನೋದಿಲ್ಲ, ಅವ್ರು ಮಾಡಿದ ತಪ್ಪು ಅನ್ನೋದು. ಆದ್ರೆ ಅದು ಕೆಲವು ಕೆಟ್ಟ ಸಮಯದ ಒಳ್ಳೆ ಸಂದರ್ಭ ನೋಡ್ಕೊಂಡು ಮಾಡ್ಬೇಕು ಎಷ್ಟೇ ಅಂತ. ಕೆಟ್ಟ ಸಂದರ್ಭ ಮಾಡಿ ಬಯಸ್ಕೋತಾರೆ. ಸಂದರ್ಭದ ವಿವೇಕ ಇಲ್ಲ, ಬುದ್ಧಿ ಇಲ್ಲ ಅವನಿಗೆ ಅಂತ. ಜೋಕ್ ಮಾಡೋದಕ್ಕೆ ಏನಿರ್ಬೇಕು? ಯಾವಾಗಲೂ ಒಂದು ಅಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಎಲ್ಲೋ ಹತ್ತಿರ ಆಭಾಸ ಆಗತ್ತೆ, ಔಚಿತ್ಯ ಜ್ಞಾನ ಇದೆ, ಅದ್ ಮಾಡಬೇಕು. ಕುಂತಿ ಋಷಿ ಸಮಾನ ಅಂತ. ಋಷಿ ಸಮಾನ ಆಗ್ತಕ್ಕೆ, ಪಾಪ ದೇವತೆ ಆಗಿ ಋಷಿ ಸಮಾನ ಅಷ್ಟೇ ಇಲ್ಲ, ಒಂದ್ ಮೇಲೆ ಎಂತ ಮೇಲೇನೆ ಇರ್ತದೆ. ಅದ್ರ ಋಷಿಗಳಲ್ಲಿ ಎಲ್ಲ ಅನೇಕ ಋಷಿಗಳಿದ್ದಾರೆ. ದೊಡ್ಡ ದೊಡ್ಡ ಋಷಿಗಳು ಬೇರೆ, ಸಾಮಾನ್ಯ ಋಷಿಗಳು ಇದ್ದಾರೆ, ಅವ್ರಿಗಿಂತ ಮೇಲಿದ್ದಾರೆ. ತಯೋ ಪ್ರಾಯೋಹಿತೇನ ಕಥಮೇತತಿ ಸ್ಮ ಚಿಂತಾ ತೇಷಾಂ ಬಭೂವ. ಅವರಿಗೆಲ್ಲ ಯೋಚನೆ ಶುರುವಾಯಿತು. ವಸುದೇವಸುತೋ ಹರಿಶ್ಚ ತತ್ರಾ ಜಗಾವ. ಅಷ್ಟೊತ್ತೆ ಕೃಷ್ಣ ಬಂದ ಅಲ್ಲಿಗೆ. ಯಾಕೆ? ಪರಮೇಣ ಚ ಸಹೃದೇನ, ತಾನು ಪ್ರೀತಿ ತೋರಿಸ್ಬೇಕಾಗಿದೆ ಇವರ ಮೇಲೆ. ತಾನು ಪ್ರೀತಿ ತೋರಿಸೋಕೆ ಕೃಷ್ಣ ಅಲ್ಲಿಗೆ ಬಂದ. ಬಹಳ ಇಂಪಾರ್ಟೆಂಟ್ ಇತ್ತು. ಅದಕ್ಕೆ ಆ ಪ್ರೀತಿ ತೋರ್ಸೋಕ್ಕೋಸ್ಕರ ಬಂದ. ಸುಹೃತ್ ಅನ್ನೋ ಪದ ಉಪಯೋಗಿಸಿದ್ದಾರೆ. ಕೃಷ್ಣ ಪಾಂಡವರಿಗೆ ಸುಹೃತ್, ಪಾಂಡವ ಕೃಷ್ಣನಿಗೆ ಸುಹೃತ್. ಆಚಾರ್ಯ ಹೇಳ್ತಾರೆ ಮಾತನ್ನು, ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತೆ ವಿಷ್ಣುರ್ಮೇ ಪರಮ ಸುಹೃತ್ ಅಂತಿದೆ. ಆದ್ದರಿಂದ ಸುಹೃತ್ ಭಾವಕ್ಕೋಸ್ಕರ ಫ್ರೆಂಡ್ಲಿ ಆಗ್ತದೆ ಹೇಳಿದಿಲ್ಲ ನಾವು. ಸುಮ್ಮನೆ ಫ್ರೆಂಡ್ಲಿ ವಿಸಿಟ್ ಅಂತ ಕರೀತಾರೆ, ಫ್ರೆಂಡ್ಲಿ ವಿಸಿಟ್ ಅಂತ ಕರೆದ, ಬೇರೆ ಪರ್ಪಸ್ ಇಲ್ಲ. ಪ್ರೀತಿ ಯಾರೋ ಬಂದಿದ್ದು ಮಾತಾಡ್ಸ್ಕೊಂಡು ಬಂದಿದ್ವಿ ಪ್ರೀತಿಯಿಂದ ಅಂತ ಹೇಳ್ತಾರಲ್ಲ, ಹಾಗೆ ಕೃಷ್ಣ ಅಲ್ಲಿಗೆ ಬಂದ. ಅಲ್ಲಿ ಮಾತಾಡಿಸ್ಲಿಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಬಂದು ಮಾತಾಡಿಸ್ದೆ. ಆ ಕುಂಬಾರ ಮನೆ ಬಂದು, ಅದಕ್ಕೆ ಕೃಷ್ಣ ನೋಡಿದ್ರೆ ಕುಂಬಾರ ಮನೆಗೆ ಯಾರೋ ಬರ್ತಾರೆ, ಪಾಂಡವರಿದ್ರೆ ಕುಂಬಾರ ಮನೆಗೂ ಬರ್ತಾರೆ. ಪಾಂಡವರು ಅಂದ್ರೆ ಏನು? ಭೀಮಾದಿ, ಅವರಿದ್ದು ಕುಂಬಾರ ಮನೆಗೂ ಬರ್ತಾರೆ ಅಂತ ಅರ್ಥ. ಸ್ನೇಹದಿಂದ ಅಂತ ತಗೋಬಹುದು. ಅದೇ ಬಾರವ ಮನೆಗೆ ಗೋವಿಂದ ಅಂತ ಹೇಳೋದು ಸಾಕ್ಷಿ. ಏನ ಸುಹೃತಿಗೆ ಸ್ನೇಹದಿಂದ ಅಂದ್ರೆ ಸುಹೃತ್ ಸ್ನೇಹ, ತನ್ನ ನೋಡಿ ಸಹೃದೇನ ಸ್ನೇಹ ಭಾವದಿಂದ ಬಂದ. ತತ್ರ ಜಗಾವ ಪರಮೇಣ ಹಿ ಸಹೃದೇನ. ಎಷ್ಟೋ ಸತ್ಯ ಇಬ್ಬರು ಪ್ರಧಾನಮಂತ್ರಿ ಯಾರೋ ಬಂದಿರ್ತಾರೆ, ತಮ್ಗೆ ಯಾರೋ ಬೇಕಾದಿರ್ತಾರೆ, ಬಶೀರ್ ಡ್ಯೂಟಿಗೆ ಬಂದಿರ್ತಾರೆ. ಇಲ್ಲಿ ಅಲ್ಲಿ ಒಂದು ಹೋಗಿರೋಣ ಫ್ರೆಂಡ್ಲಿ ವಿಸಿಟ್ ಅಂತ ಇರ್ತಾರೆ, ಅದು ಅಲೋಡ್. ಅವ್ರಿಗೆ ಅಫಿಷಿಯಲಿ ಯಾವ ದೃಷ್ಟಿಯಿಂದ ಅವ್ರಿಗೆ ಪವರ್ ಇಲ್ಲ, ಬಟ್ ಫ್ರೆಂಡ್ಲಿ ಅಪ್ರೋಚ್ ಅದು. ಮಾತಾಡ್ಸ್ಕೊಂಡು ಬಂದ್ರೆ ತಪ್ಪಿಲ್ಲ, ಅದು ಯಾವ್ದು ಅಪರಾಧ ಅಂತ ಕರೆಯೋದೇ ಇಲ್ಲ. ಸ್ನೇಹ ಭಾವ ಇತ್ತು, ಯಾವ ಪೊಲಿಟಿಕಲ್ ವಿಷಯ ಬಂದಿಲ್ಲ ಅಲ್ಲಿ. ಮಾತಾಡ್ದೆ ಹೊರಟು. ಅಷ್ಟು ಸ್ವಾತಂತ್ರ್ಯ ಇದೆ ಅವರಿಗೆ, ಹಾಗೆಲ್ಲ ಮಾಡಲೇಬಾರ್ದು ಅಂತಿಲ್ಲ.
ಸಂಭಾಷ್ಯತೈಃ ಸ ಭಗವಾನ್ ಅಮಿತಾತ್ಮಶಕ್ತಿ ಪ್ರಾಯಾನ್ನಿಜಂ ಪುರಮಮ ಯದುಭಿಃ ಸಮಸ್ತೈಃ ಜ್ಞಾತುಂ ಚ ತಾನ್ ದಿಶಿ ಸತು ದ್ರುಪದ ಸ್ವಪುತ್ರಂ ಪ್ರಸ್ಥಾಪಯತ್ ಚ ನಿಲೀನ ಇಮಾನಪಶ್ಯತ್. ಸಂಭಾಷ್ಯತೈಃ ಸಹ ಭಗವಾನ್ ಅಮಿತಾತ್ಮಶಕ್ತಿಃ ಪ್ರಾಯಾತ್ ನಿಜಂ ಪುರಂ ಅಮ ಯದುಭಿಃ ಸಮಸ್ತೈಃ ಜ್ಞಾತುಂ ಚ ತಾನ್ ನಿಶಿ ಸಹ ತು ದ್ರುಪದಃ ಸ್ವಪುತ್ರಂ ಪ್ರಸ್ಥಾಪಯತ್ ಸಹ ಚ ನಿಲೀನಃ ಇಮಾನ್ ಅಪಶ್ಯತ್. ಕೃಷ್ಣ ಜೊತೆ ಮಾತಾಡ್ತಾರೆ, ಸಂಭಾಷಣೆ ಮಾಡಿಬಿಟ್ಟು ತೈಃ ಸಹ ಭಗವಾನ್ ಅಮಿತಾತ್ಮಶಕ್ತಿ ಪ್ರಾಯಾತ್ ಯದುಭಿಃ ಸಮಸ್ತೈ, ಈ ಕಡೆ ಬಂದ ಅಂದ್ರೆ ಯದುಗಳು ಸಮೇತ ಬಂದ ಅಂತ ಅರ್ಥ ಅಲ್ಲ. ಬಂದಾಗ ತಾನು ಬಂದ ಅಷ್ಟೇ 4 ಜನ ಬಂದ್ರು, ಮುಂದೆ ಅವರೆಲ್ಲ ಕಾಯ್ತಾ ಇದ್ರು. ಅವ್ರ ಜೊತೆಗೆಲ್ಲ ವಾಪಸ್ಸು ದ್ವಾರಕ್ಕೆ ಬಂದ್ಬಿಟ್ಟು. ಇಲ್ಲ ಅಷ್ಟು ದೊಡ್ಡ ಸೈನ್ಯ ಬಂದಿದ್ರೆ ಜನ ಸುತ್ತ ದೊಡ್ಡ ಸುದ್ದಿ ಆಗಿರುತ್ತೆ. ಅಷ್ಟೊತ್ತಿಗೆ ಕುಮಾರ ಮನೆಗಿಂತ ದೊಡ್ಡ ವಿಜಿಟ್ ಬಂತು ಅಂತ ಕೇಳಿದ್ರೆ ಅಷ್ಟೊತ್ತಿಗೆ ಎಲ್ಲ ಸುದ್ದಿ ಬೇರೆಯವ್ರು ಆಗ್ತಾ ಇತ್ತು. ಹಾಗೆ ಬರಲಿಲ್ಲ. ಯದುಭಿಃ ಸಮಸ್ತೈ. ಇಲ್ಲೊಂದು ತಮಾಷೆ ನೋಡಿ, ಕುಂತಿ ಹಾಗೆ ಹೇಳಿದ್ದು ದೊಡ್ಡ ಸೀರಿಯಸ್ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ, ಭಾರಿ ದೊಡ್ಡ ಸಮಸ್ಯೆ. ಒಬ್ಬ ಹೆಂಗಸನ್ನ 5 ಜನ ಮದುವೆ ಆಗೋದು ಅಂದ್ರೆ ಅದು ಸಾಧ್ಯನೇ ಇಲ್ಲ. ಸಾಮಾನ್ಯ ಏನ್ ಮಾಡ್ಬೇಕಾಗಿತ್ತು ಅವರೀಗ? ಕೃಷ್ಣನ್ ಕೇಳ್ಬೇಕಾಗಿತ್ತು. ಹೌದ್ ತಾನೆ? ಸಮಸ್ಯೆ ಬಂತು, ತಾಯಿ ಹೇಳಿದ್ದಾಳೆ, ಏನ್ ಮಾಡ್ಲಿ ಅಂತ ಕೇಳ್ಬೋದಾಗಿತ್ತು. ಕೇಳಲಿಲ್ಲ ಅವರು. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಯಾರನ್ನು ಯೋಚನೆ ಮಾಡಿಲ್ಲ, ಯಾಕೆ ಕೃಷ್ಣನ್ ಕೇಳಲಿಲ್ಲ ಅವರು ಅಂತ. ಅದ್ರಲ್ಲಿ ಮಹಾಭಾರತದಲ್ಲಿ ಹೇಳ್ಬೇಕ ಅವ್ರ ತಾಯಿ ಮಾತನ್ನ ಕೇಳಬೇಕು ಅಷ್ಟೇ ಅಲ್ಲ, ಅವ್ರು ಎಲ್ಲರ ಪ್ರಶ್ನೆ ಏನಾಗಿತ್ತು? ಹೌದು ಮದುವೆ ಆಗೋದು ಭಾವನೆ ಬಂದಾಗಿತ್ತು. ಅವ್ರು ಹೇಳಿದ್ದಕ್ಕೂ ಇವ್ರು ಅಂದ್ಕೊಂಡಿದ್ದಕ್ಕೂ ಮ್ಯಾಚ್ ಆಗಿತ್ತು. ಅಲ್ಲಿ ಏನಿಲ್ಲ ಅವ್ರಿಗೀಗ ಸಂಶಯ ಉಳ್ಕೊಂಡಿಲ್ಲ. ಅದು ಕೇಳಕ್ ಹೋಗ್ಲೇ ಇಲ್ಲ. ಪ್ರಶ್ನೆ ಯಾವಾಗ ಕೇಳಬೇಕು? ಆಚಾರ್ಯ ಸಂಶಯ ಇಲ್ಲದೆ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರದು. ಯಾವಾಗಲೂ ಕೂಡ ನಾವು ಯಾವ ವಿಷಯದ ನಿಶ್ಚಯ ಇದೆಯೋ ಪ್ರಶ್ನೆ ಕೇಳಬಾರ್ದು. ಮತ್ತು ಯಾವುದನ್ನ ಕೇಳೋದಕ್ಕೆ ಅಸಾಧ್ಯ ಅದನ್ನ ಕೇಳೋದು, ಅಬ್ಸರ್ಡ್ ಕ್ವಶನ್ ಅದನ್ನ ಕೇಳಕ್ ಹೋಗ್ಬಾರ್ದು. ಗೊತ್ತಾಯ್ತಾ? ಪ್ರಶ್ನೆ ದೋಷ ಚತ್ವಾರ ಸೌವ್ಯಾಹತಿ ಅಸಂಗತಿ ಸಿದ್ಧಾರ್ಥತಾ ಚ ವೈಫಲ್ಯಂ ನತೈ ಸ್ಯಾತ್ ತತ್ವ ನಿರ್ಣಯ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಏನ್ ಹೇಳಿದ್ರು ಎಲ್ಲ ಕಡೆ ಫುಲ್ ಉಪಯೋಗ ಬಂದ್ಬಿಡುತ್ತೆ. ಸೂತ್ರ ಇದ್ದಾಗಿರುತ್ತೆ ಅವ್ರ ಮಾತು. ಪ್ರಶ್ನೆಯಲ್ಲಿ 4 ತಪ್ಪಿರಬಹುದು, ಅಂತ ಪ್ರಶ್ನೆಗೆ ಒಳ್ಳೆ ಪ್ರಶ್ನೆಗಳಲ್ಲ. ಇದಕ್ಕೆ ನೆನ್ಪಿಟ್ಕೊಂಡ್ರೆ ಆ ಮಾತು ಬರೆಯೋದಿಲ್ಲ. ಈ ಪ್ರಶ್ನೆ ನೆನ್ಪಿಟ್ಕೊಂಡ್ಬಿಟ್ರೆ ಮಾತು ಉಳ್ಕೊಂಡ್ಬಿಡುತ್ತೆ. ಹಾಗೆ ಸೌವ್ಯಾಹತಿ ಕಾಂಟ್ರಡಿಕ್ಟರಿ ಪ್ರಶ್ನೆ ಕೇಳಬಾರ್ದು. ಸರ್ ನಾನು ಮೂಕ ಹೋದಲ್ಲ ಅಂತ ಕೇಳಿ ಏನ್ ಮಾಡ್ಬೇಕೀಗ? ನಾನು ಮೂಕ ಹೋದಲ್ಲ ಮಾತಲ್ಲಿ ಏನಿದೆ? ಮಾತಾಡ್ತಿದ್ದಾರೆ ಅಂದ್ಮೇಲೆ ಗೊತ್ತಾಯ್ತಾ? ಸೌವ್ಯಾಹತಿ ಪಟ್ಟ ತೊಡೆದು ಕಳಿಸ್ತಾರೆ, ಹೋಗಿ ಗೊತ್ತಿಲ್ಲ ಅವ್ರಿಗೆ. ಅಲ್ಲ ಮುಗಿತು. ಅಸಂಗತಿ ಇರ್ಲೆವೆಂಟ್ ಪ್ರಶ್ನೆ ಕೇಳಬಾರ್ದು. ಇರ್ಲೆವೆಂಟ್ ಪ್ರಶ್ನೆ ಕೂಡ ನಾಟ್ ಅಲೋ. ಇರ್ಲೆವೆಂಟ್ ಆದ್ರೆ ಇದು ಇರ್ಲೆವೆಂಟ್ ಅಲ್ಲ ಇದು. ಗೊತ್ತಾಯ್ತಾ? ಆದ್ರೆ ಸೌವ್ಯಾಹತಿನೂ ಅಲ್ಲ ಇದು. ಇನ್ನೊಂದೇ ಸಿದ್ಧಾರ್ಥತಾಚ ವೈಫಲ್ಯಂ. ಸಿದ್ಧಾರ್ಥತ ಯಾವುದು ಸಿದ್ಧವಾಗಿದೆ ಅದನ್ನ ಕೇಳಬಾರ್ದು. ಸಿದ್ಧವಾಗಿದೆ ಅವ್ರಿಗೆ, ಬುದ್ಧಿ ಹೇಳಿಯಾಗಿದೆ, ಇವು ಒಪ್ಪಿಯಾಗಿದೆ. ಪ್ರಶ್ನೆ ಡೌಟ್ ಇಲ್ಲ, ಅವಾಗ ಏನ್ ಮಾಡಬಾರ್ದ? ಹೇಳಕ್ ಹೋಗ್ಬಾರ್ದು. ಸಿದ್ಧಾರ್ಥ ವೈಫಲ್ಯ ಅಂದ್ರೇನು? ಪ್ರಯೋಜನ ಇಲ್ಲ. ಪ್ರಯೋಜನ ಹೇಳ್ತಾರೆ. ಕಾಕಸ್ಯ ಕತಿವಾದಂತ, ಈ ಕಾಗೆಗೆ ಎಷ್ಟು ಹಲ್ಲಿದೆ, ಕಂಬಲೆ ಕತಿ ರೋಮ. ಅರ್ಜೆಂಟ್ ಹೊರಟಿದ್ದಾರೆ, ಯಾರು ಶಾಲು ಹೊಸಿದ್ರು ನೋಡಿ ಎಣಿಸ್ಕೊಂಡು ಕೂತ್ಕೊಂಡ್ಬಿಟ್ಟು ಒಳಗೆ ಎಷ್ಟಿದೆ ಅಂತ ಹೇಳಿ. ಅರ್ಜೆಂಟ್ ಫ್ಲೈಟ್ ಗೊತ್ತಾಗ್ತಾ ಇದೆ, ಒಂದೊಂದೇ ಎಣಿಸ್ತಾ ಕೂತಿದ್ದಾರೆ ತೆಗೆದು ಜಸ್ಟಿಗೆ. ಹೋಲಿ ಸರಿಯಾದ ಲೆಕ್ಕ ಹೇಳಿದ್ರು ಉಪಯೋಗ ಇಲ್ಲ. ಸರಿಯಾಗಿ ಹೇಳಿದ ತಿಳ್ಕೊಂಡು ಅದು ಏನ್ ಬೆನಿಫಿಟ್ ಬಂತೇನೆ ಈಗ ಸರಿಯಾಗಿ ಹೇಳಿದ್ದಕ್ಕೆ? ಊಟಕ್ಕೆ ಅಗಡೆ ಎಣಿಸ್ತಾ ಜಾಸ್ತಿ ಪಾಡಿ ಕೂತು ಅಗಡೆ ಎಣಿಸ್ತಾ ಕೂತ್ಕೊಂಡ್ರೆ ಒಂದೊಂದೇ ಅಗಳನ್ನ ಉಳಿದೋರ್ ಗತಿ ಏನಾಗ್ತದೆ? ಗೊತ್ತಾಯ್ತಲ್ಲ? ಕೃಷ್ಣಾರ್ಪಣೆ ಅಗಡೆ ಎಣಿಸ್ತಾ ಇದ್ದೀನಿ ಆಮೇಲೆ ಹೇಳಿ ಅಂತ ಕೇಳಿದ್ರೆ ಮುಗೀತಾ? ಆಯ್ತು ಎಣಿಸ್ತಾ. ಮತ್ತೇದು ಎಣಿಸೋ ಸುಲಭ ಅಲ್ಲ, ಭಾರಿ ಕಷ್ಟ. ಎಣಿಸಿ ಹೇಳಿದ, ಏನ್ ಲಾಭ ಆದ್ರಿಂದ? ಏನಿಲ್ಲ. ಅದಕ್ಕೆ ವ್ಯರ್ಥದ ಪ್ರಶ್ನೆ ಕೇಳಬಾರ್ದು. 190 ಜನ ನಮ್ಮ ಚಾಣೂರು ಏನಾಗಿದೆ ಇವತ್ತು? ಕಂಬಲೆ ಕಾವಾರ್ಥ ಚೋಳಮಂಡಲೆ. ಯಾವ್ದೋ ಊರಲ್ಲಿ ಏನಾಯ್ತು, ಯಾವ್ದೋ ಊರಲ್ಲಿ ನೀನ್ಯಾಕೆ ತಲೆ ಕೆಡಿಸ್ಕೊತೀಯ? ಗೊತ್ತಾಯ್ತಾ? ಬೇಕಾಷ್ಟು ಮಾಡ್ಲಿಕ್ಕೆ ಕೆಲಸ ಇದೆ. ನಿಮ್ ಸ್ಥಿತಿ ಲೋಕ ಪೂರ್ತಿ ನಡೀತಿರೋದು ಹಾಗೆ. ಕ್ರಿಕೆಟ್ ಮ್ಯಾಚ್ ನೋಡ್ತಾರೆ, ಏನ್ ಸಾಧಿಸ್ತಿದ್ದಪ್ಪ ನೀವು ಅದರಿಂದ? ನಿಮಗಂತೂ ವೈಯಕ್ತಿಕ ಬೆನಿಫಿಟ್ ನಿಲ್ಲ. ಅಷ್ಟೇ ಅಲ್ಲ, ಮೈನಸ್ ಪಾಯಿಂಟ್ ಇದೆ. ಟೈಮ್ ಕಳ್ಕೊತಾ ಇದ್ದೀರಿ, ಇದು ಕಳ್ಕೊತಾ ಇದ್ದೀರಿ, ಟೆನ್ಷನ್ ಬೇರೆ ಮಾಡ್ಕೊತಾರೆ. ತಮ್ಮವ್ರು ಸೋತ್ಬಿಟ್ರೆ ಟಿವಿ ಶೂಟ್ ಮಾಡಿದವ್ರು ಇದ್ದಾರೆ, ಟಿವಿ ಹೋಯ್ತು, ಅದು ಹೋಯ್ತು, ಇದು ಹೋಯ್ತು. ಅದು ಎಷ್ಟು ಮೂರ್ಖರಲ್ಲಿ ಏನ್ ಸಾಧನೆ ಮಾಡಿದ್ರೆ? ಬಡ್ದಿದ್ ಪರೀಕ್ಷೆ ಇದೆ, ಓದ್ತಾ ಕೂತಿದ್ದಾರೆ, ಮಧ್ಯೆ ನೋಡ್ತಾ ಇದ್ದಾರೆ. ಎಷ್ಟು ಆಭಾಸ ಆಗ್ಲಿಲ್ಲ? ಆಚಾರ್ಯ, ಈ ದೋಷಗಳು ಹೇಳಿದ್ರಲ್ಲ, ಅದಕ್ಕೆ ಏನಾರ ಹೆಸರಿದೆಯಾ? ಈ ದೋಷಗಳಿಗೆ ಇಷ್ಟೆಲ್ಲ ದೋಷ ಹೇಳಿದ್ರಲ್ಲ ಪ್ರಶ್ನೆ ಬಗ್ಗೆ, ಅದಕ್ಕೆ ಏನಾರ ಹೆಸರಿದೆಯಾ? ಗುಂಪು ತರ ಒಂದು ಹೆಸರಿದೆ. ಪ್ರಶ್ನೆ ದೋಷ, ಪ್ರಶ್ನ ದೋಷ, ಪ್ರಶ್ನೆಗಳ ದೋಷಗಳು 4.
ನಾವೇ ನಿರ್ಣಯ ಪ್ರಶ್ನೆ ನೋಡಿದ್ರೆ ಉತ್ತರ ಸಿಗುತ್ತೆ. ಕರೆಕ್ಟ್. ನಿರ್ಣಯ ಪ್ರಶ್ನೆ ಉತ್ತರ ಸಿಗುತ್ತೆ. ಇವತ್ತರ ಊಟ ಮಾಡ್ಲಾ ಬೇಡ ಅಂತ ಕೇಳಿದೆ, ಏನ್ ಮಾಡ್ಬೇಕು ಅದಕ್ಕೆ? ಊಟ ಮಾಡ್ಲಾ ಬೇಡ ಕೇಳೋ ಪ್ರಶ್ನೆನ ಇದು? ಏನದು? ಊಟ ಮಾಡಿ ನಿತ್ಯ ಅಲೋ ಮಾಡ್ಬಿಟ್ಟಿದ್ದಾರೆ ಶಾಸ್ತ್ರದಲ್ಲಿ. ನಿತ್ಯ ಮಾಡಿ ಭುಂಜೀತ, ನಿತ್ಯ ಊಟ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರಿಂದ ಅದ್ರ ಕೇಳೋ ಪ್ರಶ್ನೆ ಅಲ್ಲ ಅದು. ಕೇಳೋ ಪ್ರಶ್ನೆ ಅಲ್ಲ. ಬೇರೆ ಶನಿವಾರ ದಿವಸ ಕೇಳೋದು, ನಾಳೆ ಸಂಡೇ ಬರ್ಬೋದು, ಆಫೀಸಿಗೆ ಬರ್ಬೇಕಾ ಬೇಡ ಅಂತ ಕೇಳೋದು. ಮತ್ತೆ ನಾವ್ ಏನಾಗಿದೆ, ಡಿಕ್ಲೇರ್ ಆಗಿದೆ ಏನದು? ಕೇಳಿದ ಯಾವಾಗ ಕೇಳ್ಬೇಕಾದನ, ಯಾವಾಗ ನೋಟಿಸ್ ಸ್ಪೆಷಲ್ ಆಗಿ ಬರ್ಬೇಕು ಅಂತ ಹೇಳಿದ್ರು, ಬರ್ಬೇಕು ಕ್ಯಾನ್ಸಲ್ ಹೌದು ಸರಿ. ಪ್ರಸಕ್ತಿ ಬಂದಾಗ ಪ್ರಸಕ್ತಿ ಬಂತು. ಎಷ್ಟೊತ್ತು ಪೋಲಿಯೋ ಡ್ರಾಪ್ಸ್ ಎಲ್ಲ ಇದ್ದ ಕಾಲಕ್ಕೆ ಏನ್ ಮಾಡ್ತಿದ್ರು? ಸಂಡೇ ಸ್ಪೆಷಲ್. ನಮ್ಮ ಲಕ್ಷ ಇದರಾಗಿದ್ದ ಕಾಲಕ್ಕೆ ಸ್ಪೆಷಲ್ ಅವತ್ತು, ಅವತ್ತು ಮಾತ್ರ, ಆ ಸಂಡೇ ಮಾತ್ರ. ಅವ ಸರಿ. ಪ್ರತಿ ಸಂಡೇ ಕೇಳ್ತಾ ಕೂತ್ಕೊಂಡ್ರೆ ತಪ್ಪದು. ಅರ್ಥ ಆಯ್ತಾ? ಅದು ಸಿದ್ಧಾಂತ ಇಲ್ಲ ಅಂತ ಮತ್ತೆ ಹೇಳ್ಬೇಕಂತ ಕೇಳಿದ್ರು. ಇದರಿಂದ ಕೇಳಿದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈ ಸತ್ತಿಲ್ಲ, ಪೋಸ್ಟ್ಪೋನ್ ಆಗಿದೆ, ನೆಕ್ಸ್ಟ್ ವೀಕ್ ಇದೆ. ಕರೆಕ್ಟ್. ಏನ್ ಹೇಗಂದ್ರೆ ಅದೆಲ್ಲ ಮುಂದೆ ಆ ಪ್ರಶ್ನೆ ಬೇಡ. ಈಗ ಅದೇ ಹೇಳಿದ್ದು, ಇಷ್ಟೊಂದು ಪ್ರಶ್ನೆ ಹೇಳಿದ್ದು ಅದೇನೆ, ಅದು ಪ್ರಶ್ನೆ ಅಲ್ಲ. ಈಗ ಮಂಚ್ಕೊಂಡು ಉಣ್ಣಿ ಅದು ಉತ್ತರ ಆಗಿತ್ತು ಅಷ್ಟೇ. ಅಷ್ಟೇ ಅಳಿಸ್ತಾ ಇದ್ದಾಗ ಎಲೆ ಹಾಕ್ತಿದ್ರು, ತಟ್ಟೆ ಹಿಡ್ತಿದ್ರು ಅಂತ ಅದು ಬೇಡ. ಕುಂತಿರೇ ಬಡಿಸ್ತಿದ್ಲ, ಅವೆಲ್ಲ ಪ್ರಶ್ನೆ ಅಲ್ಲೇ. ಇಲ್ಲಿ ಪ್ರಶ್ನೆ ಏನೀಗ? ಪ್ರತಿ ದಿವಸ ಸದ್ಯ ಹೇಳಿದ್ರು, ಏನ್ ಬೇಕೋ ಅದ್ರ ಹೇಳ್ತಾರೆ ಅಷ್ಟೇ. ಪ್ರತಿ ದಿವಸ ಏನ್ ಮಾಡ್ತಿದ್ರು ಅಲ್ಲ, ಇವತ್ತೇನಾಯ್ತು ಅಂತ ಹೇಳ್ಬೇಕಾಯ್ತು. ಆದ್ರಿಂದ ಅಲ್ಲೇನಿಲ್ಲ ಈಗ ಸೌವ್ಯಾಹತಿ ಅಲ್ಲ ಪ್ರಶ್ನೆ ಕೇಳಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಯಾವ್ದು? ಅಸಂಗತಿ, ಇರ್ಲೆವೆಂಟ್ ಕೇಳಬೇಕು. ಆಮೇಲೆ ಮೂರನೇದು ಯಾವ್ದು? ಸಿದ್ಧಾರ್ಥ. ಸಿದ್ಧಾರ್ಥ ಅದಕ್ಕೆ ಕೇಳಕ್ ಹೋಗಿ ವೈಫಲ್ಯ, ವ್ಯರ್ಥ ಪ್ರಶ್ನೆ, ಪ್ರಶ್ನೆ ಕರೀತಾರೆ. ಇದು ಅದಕ್ಕೆ ಪರಿಪ್ರಶ್ನೆ ಅಂತ ಕರೀತಾರೆ. ತದ್ವಿಧಿ ಪ್ರಣಿಪಾತೇನ ಈ ಪ್ರಸ್ತಾವ ಯಾವ್ದು ಪರಿಪ್ರಶ್ನೆ ಅಂದ್ರೆ 4 ದೋಷ ಯಾವ್ದಕ್ಕೆಲ್ಲೋ ಅದೇನಂತ ಕರಿಬೇಕು? ಪರಿಪ್ರಶ್ನೆ ಅಂತ ಕರೀತಾರೆ. ಇವರು ಅದು ಗೀತಾ ಅರ್ಥ ಬಗ್ಗೆ ನೀವು ಅನುವ್ಯಾಖ್ಯಾನ ಓದ್ಬೇಕು. ಆಚಾರ ಅಲ್ಲಿ ಬರೋದಿಲ್ಲ, ಇಲ್ಲೇ ಬರೀ ಅವ್ರೆಲ್ಲ ಕಡೆ ಬರೆಯೋದೇ ಇಲ್ಲ. ನೀವು ಹುಡ್ಕೊಂಡು ಕಷ್ಟಪಡ್ಬೇಕು. ಅಮೂಲ್ಯ ವಿಚಾರಗಳನ್ನ ಶ್ರಮ ಪಟ್ಟಾಗಿರೋ ಆನಂದ ಹೇಳಿದ್ರೆ ಉಪಯೋಗ ಇಲ್ಲ. ಅದು ಅಲ್ಲೆಲ್ಲೇ ತಗೋ. ಅನುವ್ಯಾಖ್ಯಾನದಲ್ಲಿ ಯಾವ ಭಾಗದಲ್ಲಿ ಬರ್ತಿ ಇದು ತಾವು ಹೇಳಿ ಶ್ಲೋಕ? ನೀವೇ ಬರ್ದು ಹುಡುಕಿ ಹೇಳಿ, ನಾಳೆ ಗೊತ್ತಾಗಿದೆಯಲ್ಲ, ಪಾರಾಯಣ ಮಾಡಿ ಗೊತ್ತಾಗಿದೆ. ಪಾತ್ರ ಒಂದು ಕಡೆ ಜಿಜ್ಞಾಸಾಧಿಕರಣದಲ್ಲಿ ಸ್ವರಬೂರದಲ್ಲಿ ಬಂದಿದೆ. ಆಯ್ತಾ? ಸ್ವರಬೂರದಲ್ಲಿ ಬಂದಿದೆ. ವಿಜ್ಞಾಸಾಧಿಕರಣ ಅಲ್ಲ, ಮುಂದೆ ಇದಕ್ಕೆ ಹೋಗಿ ಸ್ವಲ್ಪ ಸಂಧ್ಯಾಧಿಕರಣ ಅಲ್ಲಿ ಸಿಗ ತುಂಬಾ ಬರುತ್ತದೆ. ಆ ಕಡೆ ಈ ಕಡೆ ಸಾಕಷ್ಟು ಇರುತ್ತೆ. ಹೌದೌದು ಇಬ್ಬರಿಗೂ ಮನಸ್ಸು ಬಂದಾಗಿತ್ತು, ಉತ್ತರ ಕೊಟ್ಟಾಗಿತ್ತು. ಭೀಮಸೇನ ದೇವರು ಹಿಡಿಂಬೆನ ವಿವಾಹ ಆದ್ರಲ್ಲ, ಅದು ಸಿದ್ಧ ಆಗಿರೋ ವಿಷಯ. ವೇದವ್ಯಾಸರು ಯಾಕೆ ಕೇಳಿದ್ರು? ಬಹಳ ಜೋರು ಕೆಲಸ, ಸಣ್ಣ ಮಾಡ ಕಂಟ್ರೋಲ್ ಅಲ್ಲಿಲ್ವಾ? ಗಲಾಟೆ ತಿಳ್ಕೊಬಿಡ್ತಾರೆ. ಅದು ಗೊತ್ತಾಯ್ತು ಅಂತ ಕಡಿಮೆ ಮಾಡು. ಹಿಡಿಂಬೆನ್ ವಿವಾಹ ಆದಾಗ ಅದು ಸಿದ್ಧ ಆಗಿದ್ದ ವಿಷಯ. ಆದ್ರೆ ವೇದವ್ಯಾಸರು ಹೇಳೋವರೆಗೂ ಅವರು ತಾಯಿ ಹೇಳಿದ್ರು ಆಗ್ಲಿಲ್ಲ. ಪ್ರಶ್ನೆ ಅರ್ಥ ಆಯ್ತಾ? ಅವ್ರ ಪ್ರಶ್ನೆ ಅರ್ಥ ಆಯ್ತಾ? ಪ್ರಶ್ನೆ ಏನ್ ಗೊತ್ತಾ? ಹಾಗಿದ್ರೆ ಭೀಮಾ ಹಿಡಿಂಬೆ ಯಾರು ಅಂತ ಗೊತ್ತು, ಮದುವೆ ಆಗ್ತಾ ಇರ್ಬೋದು ಗೊತ್ತು, ಎಲ್ಲ ಗೊತ್ತಿದೆ. ಆದ್ರೂ ಒಪ್ಲಿಲ್ಲ. ಕೃಷ್ಣ ಬಂದು ಹೇಳತ್ತ ಒಪ್ಕೊಂಡಾಯ್ತು. ಗೊತ್ತಾಯ್ತಾ? ಅದೇ ಪ್ರಶ್ನೆ ಇತ್ತು. ಅದ್ಯಾಕೆ ಮಾಡ್ಲಿಲ್ಲ? ಹಾಗಿದ್ರೆ ಗೊತ್ತಿದ್ದ ವಿಚಾರ ಸಿದ್ಧಾರ್ಥ ಆಗಿತ್ತು ಅಂತ ಕೇಳಿದ್ರೆ ಮೊದಲೇ ತಿಳ್ಕೊಳ್ಳಿ. ಭೀಮ ಪ್ರಶ್ನೆ ಕೇಳಿದ್ದಲ್ಲ, ನೆನ್ಪಿಟ್ಕೋಬೇಕು. ಭೀಮ ಪ್ರಶ್ನೆ ಕೇಳಿದ್ದಲ್ಲ. ಕೇಳಿದ್ರೆ ಸಿದ್ಧಾರ್ಥ ಪ್ರಶ್ನೆ ಕೇಳಿದ್ದು ಈಕೆ ಹಿಡಿಂಬೆ ಕೇಳಿದ್ರು, ಮದುವೆ ಮಾಡಿಸಿ ಅವ ಮಾಡಿ ಮತ್ತೆ ಮಾತಾಡ್ಲಿಲ್ಲ. ಮುಗಿದೋಯ್ತು, ಆ ಪ್ರಶ್ನೆ ಬಂದೇ ಇಲ್ಲ. ಅರ್ಥ ಆಯ್ತಾ? ಅದು ಒಂದು ಕಾರಣ. ಹೋಗ್ತೇನೆ ಅಂತ ಹೇಳಿದ್ಲು ಆಯ್ತು. ಇವ್ರು ಕೇಳಿಲ್ಲ. ಕೋರ್ಟ್ ಹೋಗೋದು ಬೇರೆ, ಕೋರ್ಟ್ ಹೋದವ್ರು ಉತ್ತರ ಕೊಡೋದು ಬೇರೆ. ಅರ್ಥ ಆಯ್ತಾ? ಇವನು ಹೋಗ್ಬಾರ್ದು. ಎಲ್ಲ ಸೇರಿ ನನ್ನ ಮನೆ ಇದು ಹೌದಾ ಪ್ರೂವ್ ಮಾಡ್ತೀರಾ ಅಂತ ಕೇಳಿ ಗೊತ್ತಿಲ್ಲ ಅಂತ. ಅದು ಇದರ ಇಲ್ಲೇ ಇಲ್ಲ, ವಿರೋಧಿನೇ ಇಲ್ಲ. ಫಸ್ಟಿಗೆ ಇಷ್ಟಪ್ಪ ಡಾಕ್ಯುಮೆಂಟ್ಸ್ ಹಾಕ್ಬಿಟ್ಟಿಲ್ಲ, ನಡೆಯುತ್ತೆ. ಡಾಕ್ಯುಮೆಂಟ್ಸ್ ಆಗಿ ನನ್ನ ಮನೆ ಹೌದಾ ದಯವಿಟ್ಟು ಹೇಳಬೇಕು. ಕೇಸಿಗೆ ಕೇಸ್ ಇಲ್ಲ. ಅವ್ರೇನ್ ಮಾಡ್ಬೇಕು ಅದಕ್ಕೀಗ? ಹೇಳೋ ಉತ್ತರ ಕೊಡೋದಿಲ್ಲ, ಪೆನಾಲ್ಟಿ ಹಾಕ್ತಾರೆ ಅವ್ರಿಗೆ. ಏನಂತ? ಕೋರ್ಟ್ ಟೈಮ್ ವೇಸ್ಟ್ ಮಾಡಿದ್ವಿ ಅಂತ ಹೇಳಿ ಅವ್ರಿಗೆ ಪೆನಾಲ್ಟಿ ಹಾಕ್ತಾರೆ, ಬೈತಾರೆ. ಅದು ಸರಿಯಲ್ಲ. ಆ ಭೀಮಸೇನೆ ಕೇಳಿದ್ದಲ್ಲ, ಅವಳು ಕೇಳ್ಕೊಂಡು ಮಾಡೋದು ಮುಗುತ್ತೆ ಅಷ್ಟೇ. ಭೀಮಸೇನೆ ಪ್ರಶ್ನೆ ಅಲ್ಲೇ ಇಲ್ಲ, ಅವಳಿಗೆ ಅದು ಹೊಸ್ತೆ. ಗೊತ್ತಾಯ್ತು? ಆದ್ರೆ ಅವಳಿಗೆ ಸಮಸ್ಯೆ ಇಲ್ಲ, ಅವಳು ಸರಿ ಕೇಳಿ ಸರಿ. ಈಗ ಭೀಮ ಕೇಳಿತ್ತ, ಭೀಮ ಕೇಳೇ ಇಲ್ಲ. ಸರಿ ಡೇಟಾ ನೋಡ್ಬೇಕು. ಯಾವಾಗ ನಡೆದ ಯಾರು ಕೇಳಿದ್ರು ಅವ ಪ್ರಶ್ನೆ ಉತ್ತರ ಸಿಗ. ಭೀಮಸೇನ ದೇವರು ವೇದವ್ಯಾಸ ಕೇಳಿದ್ಯಾರು? ಅಲ್ಲ, ಇವರು ವಿವಾಹ ಪ್ರಶ್ನೆ ಕೇಳಿದ್ಯಾರು ಅಷ್ಟೇ. ಪ್ರಶ್ನೆ ಏನೀಗ?
ಭೀಮಸೇನ 4 ದೋಷ ಇರೋ ಪ್ರಶ್ನೆ ಕೇಳಬಾರ್ದು. ನಿಮ್ ಪ್ರಶ್ನೆ ಏನಿತ್ತಪ್ಪ? ಭೀಮಸೇನೆ ಕೇಳಿದ್ದೆ ಅದಕ್ಕೆ, ಭೀಮಸೇನೆ ಕೇಳೇ ಇಲ್ಲ ಅಂತ ಉತ್ತರ. ಹೌದಲ್ಲ? ಮುಗಿತಾ ಇಲ್ಲ ಅದೀಗ. ಭೀಮಸೇನ್ ದೇವರು ವೇದವ್ಯಾಸದೇವ್ ಹೇಳೋವರೆಗೂ ಆಗಲ್ಲ ಅಂತ ಹೇಳಿದ್ರು ಅಲ್ವಾ? ಅಲ್ಲ, ಯಾವಾಗಲೂ ಕೂಡ ಅದು ಮುಂದಿನ ಪ್ರಶ್ನೆ. ಅವ್ರು ಗೊತ್ತಿದ್ದವ್ರು ಯಾಕೆ ಹೇಳಿ ಅದು ಮುಂದಿನ ಪ್ರಶ್ನೆ. ಪ್ರಶ್ನೆ ಯಾಕೆ ಕೇಳಿದ್ರು ಅಂತ ಹೇಳೋದಿಲ್ಲ ಈಗ. ಆ ಪ್ರಶ್ನೆ ಹೊರಟೋಯ್ತು. ಇಶ್ಯೂನೇ ಬೇರೆ. ಏನ್ ಇಶ್ಯೂ ಈಗ? ಭೀಮಸೇನ ಗೊತ್ತಿತ್ತು, ತಾವೇ ಹೇಳ್ಬೋದಾಗಿತ್ತು ಅಂತ ಕೇಳಿದ್ರೆ ಜನ ಏನಂತಿದ್ರು? ಒಳ್ಳೆ ವೇಷ ಹಾಕೋ ಬಂದಿದ್ದು ಅವಳು, ಅನಾಯಾಸ ಮದುವೆ ಆಗ್ತಿದೆ ಅಂತ ಆಗಿಬಿಟ್ಟ. ಭೀಮಸೇನ ಕಾಮುಕ ಅಂತ ಆಗ್ತಿತ್ತು. ಗೊತ್ತಾಯ್ತಾ? ಅದಾಗಬಾರ್ದು. ವೇದವ್ಯಾಸ ಹೇಳಿದಾಗ ಏನಾಯ್ತು? ಅದು ಕರ್ತವ್ಯ ಆಯ್ತು. ಕರ್ತವ್ಯ ಬೇರೆ, ಕಾಮುಕ ಬೇರೆ. ಅರ್ಥ ಆಯ್ತಾ ಈಗ? ಸಿಂಪಲ್ ಅದು. ಅದಕ್ಕೆ ಭೀಮಸೇನ ತಾವು ಪ್ರಶ್ನೆ ಬರಲೇ ಇಲ್ಲ. ಏನಂತ ಅಷ್ಟ ಅದು ಬಂದಿಲ್ಲ. ಅದು ಬಂದಿದ್ದು ಅದೇ ಭೀಮಸೇನಿಗೆಲ್ಲ ಗೊತ್ತಾಗದೆ ಯಾವಾಗ. ಅದು ಇಷ್ಟೇ ಪ್ರಶ್ನೆ ಆಗಿದೆ. ಶಿಶುಪಾಲ ಬೈದಾಗಲೂ ಭೀಮಸೇನ ಹೊಡಿಲಕ್ಕೆ ಹೋಗ್ತಾರೆ. ಗೊತ್ತಾಯ್ತಾ? ಹಾಗಿದ್ದ ಭೀಮಸೇನ ಸರ್ವಜ್ಞ ಅಂತ ಹೇಳಿ ಹೊಡಿಲಕ್ಕೆ ಹೋಗಿತ್ತು. ಉತ್ತರ ಲೋಕನೀತಿ ತೋರಿಸ್ಬೇಕಾಗುತ್ತೆ. ಲೋಕನೀತಿ ಯಾರು ಬೈತಾ ಇದ್ರೆ ಉತ್ತರ ಕೊಡೋದು ಜವಾಬ್ದಾರಿ ಇರೋದು. ಸಭೆಯಲ್ಲಿದ್ದಾಗ ಇದಾದ ಅನ್ಯಾಯ ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಭೀಷ್ಮರು ಹೇಳಿದ್ರು, ಭೀಮನಿಗೆ ಗೊತ್ತದು. ಭೀಮನೇ ಗೊತ್ತಿತ್ತು ಕೂತ್ಕೊಂಡ್ರೆ ಜಾಣತಾನೆ. ಬೇಕಾದಾಗ ಇದ್ದು ಹೋಗೋದು, ಬೇಡದಾಗ ಗೊತ್ತಿತ್ತು ಅಂತ ಕೊಡೋದು. ಇದ್ಯಾವ ನ್ಯಾಯ ಅಂತ. ಆದ್ದರಿಂದ ನಮ್ಮ ವಿಷಯ ಗೊತ್ತಿದ್ರು ಕೂಡ ಸಮಯಕ್ಕೆ ತಕ್ಕಂತೆ ನಾವು ನಮ್ಗೆ ಗೊತ್ತಿದೆ ಅಂತ ಕೆಲಸ ತೋರಿಸಬಾರ್ದು. ಕೆಲಸ ತೋರಿಸದೇ ಇರಬಾರ್ದು ಅಂತ ಪ್ರಸಂಗ. ಅಷ್ಟೆಲ್ಲ ಕಪಿಗಳು ಹಾಡಾಡ್ತಾ ಇದ್ದಾರೆ. ತಾನು ಹಾಡ್ತೇನೆ ಅಂತ ಹೇಳಿಲ್ಲ ಅವರು ಹನುಮಂತ. ಯಾಕೆ? ಅದು ಅಸಂಗತಿ ಆಗಲ್ಲ. ಅವ್ರ ನಡೀತಾ ಇದೆ. ಹೀಗಾಗಿ ಬರ್ಬೇಕಾದಕ್ಕೆ ಈಗ ಪ್ರಸಂಗ ಅಲ್ಲ. ಎಲ್ಲರ ಕೈ ಆಗಲೇ ಹೋದಾಗ ಕೇಳ್ಕೊಂಡ್ರೆ ತಕ್ಷಣ ಇದೆ. ಎಲ್ಲೋ ಬರಬಾರ್ದು. ಆ ಸಮಯದಲ್ಲಿ ಬರಬೇಕು. ಅಸಂಗತ. ಬೆಳಿಗ್ಗೆ ಏನ್ ಮಾಡ್ದ? ಸ್ವಾಮಿಗಳಲ್ಲಿ ಪೂಜೆ ಆಗ್ಬೇಕಾಗಿದೆ. ಬೆಳಿಗ್ಗೆ ಎಲ್ಲ ಎಲೆ ಹಾಕ್ಬಿಟ್ಟಿದ್ದಾರೆ ಎಲ್ರಿಗೂ. ಇವಾಗ 6 ಗಂಟೆಗೆ ಎಲೆ ಹಾಕ್ಬಿಟ್ಟಿದ್ದಾರೆ ಎಲ್ರು ಕೂಡ. ಎಲೆ ಹಾಕೋದು ಯಾವಾಗ? ಅದು ಪೂಜೆ ಎಲ್ಲ ಆದ್ಮೇಲೆ ಬೆಳಿಗ್ಗೆ ಹಾಕ್ಬಿಟ್ಟಿದ್ದಾರೆ. ಆಗ ಹಾಕಿದ್ದು ಅಸಂಗತಿ. ಯಾರು ಹಾಕಿದ್ದು? ಬಂದು ಕಿತ್ತೆ ಸರಿ ಅಂತ ಹೇಳ್ತಾರೆ. ಬಂದು ಎದ್ದು ಬಿಡ್ತಾರೆ. ಬಂದು ಪೂಜೆ ಶುರು ಆಗಬೇಕು, ಜನ ಬರ್ತಿದ್ದಾರೆ, ಎಲೆ ಹಾಕಿ ಕುತ್ಕೊಂಡ್ಬಿಡೋದು ನೀಟಾಗಿ ಹಾಕತ್ತ ಇದ್ದಾನ. ಅವ ಊಟ ಪದಿ ಅವ ಎಲೆ ಇಲ್ಲ ಅಂತ ಅವಾಗ ಇನ್ನೊಂದು ಆಡ್ತಾನೆ. ಯಾವಾಗ ಆಗ್ಬೇಕೋ ಅವಾಗ ಆಗೋದಿಲ್ಲ, ಯಾವಾಗ ಆಗ್ಬಾರ್ದು ಅವಾಗ ಎರಡೂ ಸರಿಯಾಗಿ. ಅದು ಅದಕ್ಕೆ ಔಚಿತ್ಯ ಅಂತ ಹೇಳ್ತಾರೆ. ಆ ಕಾಲಕ್ಕೆ ಊಟಕ್ಕೂತ ಬಿಟ್ಟುಬಿಡಿ. ಊಟ ಫಸ್ಟೇ ಬಜ್ಜಿಗೆ ತಂದ್ರೆ ಸಿಟ್ಟು ಬರುತ್ತೆ ಅವರಿಗೆ. ಬಡಿಸ್ದಲ್ಲಕ್ಕೆ ಬಜ್ಜಿಗೆ ಎಷ್ಟು ಬರ್ತದೆ ಏನಂತಾರೆ ಎಲ್ಲ ಕೊಂಡು ಇಷ್ಟಪ್ಪ ಬೈಲಕ್ಕೂ ಬರೋ ಆ ಸಿಟ್ಟಾಗುತ್ತೆ. ಬಾಯಲ್ಲಿ ಬೈಲಕ್ಕೆ ಬರೋದಿಲ್ಲ, ಆ ಸಿಟ್ಟು ಬರೋದು. ಬುದ್ಧಿ ಇದೆ ಅವರಿಗೆ ಅಂತ ಹೇಳ್ತಾರೆ. ಆ ತರ ಅದಲ್ಲ ಆ ಪ್ರಸಂಗ. ಇವತ್ತು ತಲೆ ಹಾಕ ಕಿರೀಟ ಕಾಲ ತಿಟ್ಕೊಂಡು ಏನಂತಾರೆ? ಹುಚ್ಚ ಅಂತ ಕೇಳ್ತಾರೆ. ಮೂಗ್ಗೆ ಹಾಕೊಂಡು ಕಿವಿಗೆ ಹಾಕೊಂಡ್ರೆ ಅಸಂಗ. ಅಲ್ಲಿರುವ ಸೈಜ್ ಆಗಿ ಹಾಕ್ಬೇಕು ಯಾವಾಗ. ಅದೇ ಎರಡು ಉಪವಾಸ ಮಾಡಿದವನು ಬಜ್ಜಿಗೆ ತಂದ್ಬಿಟ್ಟು ಇಷ್ಟೇ ಅನ್ನಾಗಿ ಇಷ್ಟೇ ಬಜ್ಜಿಗೆ ಹಾಕಿ ಎಲ್ಲ ಸಾವಕಾಶ ಊಟ ಮಾಡಿ ಎದ್ದು ಹೋಗ್ಬೋದು. ಸಾವಕಾಶ ಎದ್ದು ಹೋಗ್ಬೋದು ಅಂತ ಕೇಳಿದ್ರೆ ಎದ್ದು ಬರ್ತಾರೆ ಹೊಡಿಲಕ್ಕೆ. ಹೋಗ್ಲಿಕ್ಕಲ್ಲ ಹೊಡಿಲಕ್ಕೆ. ಅದಕ್ಕೆ ಪ್ರಶ್ನೆ ಕೆಳಗಿದ್ರೆ ಈ ಪ್ರಶ್ನೆ ಬಂತಲ್ಲ ಈಗ. ಆ ಪ್ರಶ್ನೆ ಸರಿಯಾಗಿ ನೋಡಿರ್ಲಿ ಸಮಸ್ಯೆ ಶುರುವಾಯ್ತು. ಭೀಮಸೇನೆ ಕೇಳಿಯೇ ಇಲ್ಲ ಅಂತ ಹೇಳಿ ಬೇರೆ ಪಕ್ಷದೋಷ ಎಲ್ಲಿ ಬರುತ್ತಲ್ಲಿ? ಬರದೆ. ಅದು ಬರಬಾರ್ದು. ಇದು ತಿಳ್ಕೊಂಡು ಏನ್ ಮಾಡ್ಬೇಕು ನಾವೀಗ? ತಿಳ್ಕೊಂಡು ಅಪ್ಲೈ ಮಾಡ್ಕೊಳ್ಬೇಕು. ಇನ್ನೊಂದು ಪ್ರಶ್ನೆ ಕೆಳಗೆ ಏನಾಗಿರ್ಬೇಕದೀಗ? 4 ವರ್ಷದಿಂದ ದೂರ ಆಗಿರ್ಬೇಕು. ನಮ್ಗೆ 4 ವರ್ಷದೂ ಇರುತ್ತೆ ಎಷ್ಟೋ ಸಲ. ಒಂದೊಂದು ಗ್ಯಾರಂಟಿ ಆಗಿರ್ಬಾರ್ದು. ಸಿದ್ಧ ಇದು ಜಿಜ್ಞಾಸೆ ಇರ್ಬೇಕು. ಅವ್ರ ಪ್ರಶ್ನೆ ಬೇಕಾದ್ದೇನೀಗ? ಜಿಜ್ಞಾಸೆ ತಿಳ್ಕೊಳ್ಬೇಕು. ಆಕ್ಷೇಪ ಬೇರೆ, ಪ್ರಶ್ನೆ ಬೇರೆ. ಪ್ರಶ್ನೆ ಜಿಜ್ಞಾಸೆ ಉತ್ತರ ಸಿಗಬೇಕು. ಅದು ಕರೆಕ್ಟ್. ಒಳ್ಳೆ ಸೀರಿಯಸ್ ಪ್ರಶ್ನೆ ಅದು. ಅದಕ್ಕೆ ಲಾಸ್ಟ್ ಕ್ಲಾಸ್ ಬಂತು. ಎನಿ ಡೌಟ್ಸ್ ಅಂತ ಕೇಳಿದ ಪಾಪ ಮೇಷ್ಟ್ರು. ಒಳ್ಳೆ ಮೇಷ್ಟ್ರು ಕೇಳಿದ್ರು. ಸರ್ ಕೈ ಏನು ಕ್ವಶನ್ ಪೇಪರ್ಸ್ ಯಾರು ಮಾಡಿದ್ದಾರೆ, ಎಲ್ಲಿ ಪ್ರಿಂಟ್ ಆಗತ್ತೆ ಅಂತ ಕೇಳಿದ್ರು. ಈ ಪ್ರಶ್ನೆ ಹೌದು, ಕೇಳೋ ಪ್ರಶ್ನೆ ಅಲ್ಲಿದ. ಅವರವ್ರಿಗೆ ಮಾತಾಡ್ತಾರೆ. ಒಳ್ಳೆ ಬೇರೆ ಇವ್ರು ಕೇಳೋ ಪ್ರಶ್ನೆ ಅಲ್ಲ. ಎಂತ ಪ್ರಶ್ನೆ ಇದೆ? ಪರೀಕ್ಷೆಗೆ ಅರ್ಥ ಕೆಡಿಸ್ಬಿಡುತ್ತೆ. ಪರೀಕ್ಷೆ ಅರ್ಥನೇ ಹಾಳು ಮಾಡ್ಬಿಡುತ್ತೆ. ಅದು ಉತ್ತರ ಕೊಟ್ಟ ಅಂತ ಕೇಳಿದ್ರೆ ಪರೀಕ್ಷೆನೇ ಆಗೋದಿಲ್ಲ. ಅಂತ ಪ್ರಶ್ನೆ ವ್ಯಾಹತ ಆಗಿಬಿಡುತ್ತೆ. ಕೇಳೋದಂದ್ರೂ ವಿದ್ಯಾರ್ಥಿನೇ ಅಲ್ಲ. ಅಂತ ಪ್ರಶ್ನೆ ಕೇಳಬಾರ್ದು. ಅಂತ ಮೂರ್ಖತನ ತೋರಿಸಬಾರ್ದು ಅಂತ ಹೇಳೋದಕ್ಕೆ ಪ್ರಶ್ನೆ ಕೇಳೋದನ್ನ ಕಲೀಲಕ್ಕೂ ನಾವು ಪಾಂಡವರ ಪ್ರಸಂಗ ನೋಡ್ಬೇಕು. ಅನುವ್ಯಾಖ್ಯಾನ ಶ್ಲೋಕ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಿತ್ತು. ಯಾವ್ದು ತಾವು ಹೇಳಿದ್ದು ಅನುವ್ಯಾಖ್ಯಾನ ಶ್ಲೋಕ ನೆನ್ಪಿಟ್ಕೊಂಡು ನೋಡ್ಬೇಕು, ಫಾಲೋ ಮಾಡ್ಬೇಕು. ಫಾಲೋ ಮಾಡಿ. ಪ್ರಶ್ನೆ ಕೇಳಕ್ ಹೋದಾಗ ಏನಾಗುತ್ತೆ? ಅಸಂಗತಿ ಯಾವ್ದೋ ವಿಷಯ ಮಾತಾಡ್ತೀವಿ, ಯಾವ್ದೋ ಕೇಳಕ್ ಹೋಗ್ಬಾರ್ದು. ಏನೋ ವಿಷಯ ಸೀರಿಯಸ್ ನಡೀತಾ ಇದೆ ಈಗ. ನಾವು ನಮ್ಮ ಪ್ರಶ್ನೆ ಏನೋ ಬೇರೆ ಇದೆ, ಅಲ್ಲಿ ಎಂಟರ್ ಆಗಬಾರ್ದು. ಆ ವಿಷಯ ಮುಗಿಲಿ ಅಂತ ಕೇಳೋದು. ಕಾಯ್ ಆಚಾರ್ಯ ದಯವಿಟ್ಟು ಆ ದೋಷಗಳನ್ನ ಮತ್ತೆ ಪಟ್ಟಿ ಮಾಡಿ ದಯವಿಟ್ಟು. ಅಸಂಗತಿ, ಸೌವ್ಯಾಹತಿ, ಅಸಂಗತಿ, ಸಿದ್ಧಾರ್ಥತ ಚ ವೈಫಲ್ಯಂ ನತೈಸ್ಯಾತ್ ತತ್ವನಿರ್ಣಯ. ಅದರಿಂದ ಏನಾಗಂದ್ರೆ ತತ್ವನಿರ್ಣಯ ಆಗೋದಿಲ್ಲ. ನಮ್ಮ ಉದ್ದೇಶ ಪ್ರಶ್ನೆ ಕೇಳ ತತ್ವ ನಿರ್ಣಯಕ್ಕೋಸ್ಕರ ಪ್ರಶ್ನೆ ಕೇಳು. ಇನ್ನು 4 ದೋಷ ಇದ್ದಾಗ ತತ್ವನಿರ್ಣಯಕ್ಕೆ ಅವಕಾಶ ಏನಿಲ್ಲ ಅಂತ ಕೇಳಕ್ ಹೋಗ್ಬಾರ್ದು. ಸಂಧ್ಯಾಧಿಕರಣ ತೆಗೆದಿದ್ದು ಬರ್ಕೊಂಡ್ ಬರ್ತೀನಿ.
ಅದರಿಂದ ಎಷ್ಟೋ ಸತ್ತೆ ಅದಾಗೋದ್ರಿಂದ ತುಂಬಾ ಜನ ಕರಳು ಕೂಡ ಆಗುತ್ತೆ. ಸ್ವಲ್ಪ ಸರಿಯಾದ ಪ್ರಶ್ನೆ ಕೇಳಿದಾಗ ಏನಾಗ ಉಳಿದವರು ಕೂಡ ಏನಂತಾರೆ, ಓ ನಮಗೂ ಆ ಡೌಟ್ ಇತ್ತು, ಒಳ್ಳೆ ಪ್ರಶ್ನೆ ಅಂತ. ಅದು ತುಂಬಾ ಒಳ್ಳೆ ಆ ತರ ಇರುತ್ತೆ. ಅದು ಒಬ್ಬರು ಕೇಳೋ ಪ್ರಶ್ನೆ, ಒಬ್ಬರು ಪರೀಕ್ಷಿತರಾದ ಪ್ರಶ್ನೆ ಕೇಳಿದ, ಸಾಯೋದಕ್ಕಿಂತ ಮುಂಚೆ ಮನುಷ್ಯ ಏನ್ ಮಾಡಬೇಕು ಅಂತ ಕೇಳಿದ. ಶುಕಾಚಾರ ಮಾಡಿ ಬಂದು ಅಪ್ರಿಷಿಯೇಟ್ ಮಾಡಿ, ವರಿಯಾನೇಷತೆ ಪ್ರಶ್ನೆ ಕೃತೋ ಲೋಕಹಿತಂ ನೃಪ, ಕೃತೋ ಲೋಕಹಿತಂ ನೃಪ. ಎಷ್ಟು ಈ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಇರುತ್ತೆ. ನೀನು ಕೇಳಿ ನಿನ್ ಬಾಯಲ್ಲಿ ಬಂತಲ್ಲ, ದೊಡ್ಡ ಸಭೆಯಲ್ಲಿ ಹಿಂದೆ ಯಾರೋ ಕೂತಿದ್ದಾರೆ, ಕೇಳಿದ್ರೆ ಕೇಳಿಸೋದೇ ಇಲ್ಲ. ಮುಂದೆ ಯಾರೋ ಕರೆಕ್ಟ್ ಪ್ರಶ್ನೆ ಕೇಳಿದ್ರು, ಇನ್ನೊಂದು ಖುಷಿಯ ಪ್ರಶ್ನೆಗೆ ತಪ್ಪಾಗಿ ಹೊರಡ್ಬಿಡ್ತಾರೆ. ಅದೆಲ್ಲ ಕೇಳಬೇಕಾಗಿತ್ತು, ಕೇಳಿಬಿಟ್ರಿ. ಆ ಒಂದು ವಿವೇಕ ಇದ್ರೆ ಸರಿ. ಬೇರೆ ರೀತಿ ಆದಾಗ ಏನಾಗುತ್ತೆ, ವೇಸ್ಟ್ ಆಫ್ ಟೈಮ್. ಗುರುದವರಿಗೆ ಅದು ಇರಿಟೇಟ್ ಆಗ್ತದೆ, ಅದಾಗಬಾರ್ದು. ಇಷ್ಟೆಲ್ಲ ಹೇಳಿದ ಜಾತಕ್ಕೆ ಆಕ್ಚುಲಿ ಪ್ರಸಂಗಾಂತರ ಆದ್ರೂ ಕೂಡ ಪ್ರಶ್ನೆ ಕೇಳೋರು ಹೇಗಿರ್ಬೇಕು, ಈ ವರ್ಷ ಇದ್ರು ಪ್ರಶ್ನೆ ಮಾಡಬೇಕು. ಅವ್ರು ಹೇಳಿದ್ರು ನಾಳಿದ್ದು ಪ್ರಶ್ನೆ ಇರಬೇಕು ಅಂತ ಹೇಳಿ. ಆ ತರ ಅಡ್ಡ ಪ್ರಶ್ನೆ ಆದ್ದರಿಂದ ಕ್ರಾಸ್ ಕ್ವಶನ್ಸ್ ಬೇರೆ, ಅಡ್ಡ ಪ್ರಶ್ನೆ ಬೇರೆ. ಅಡ್ಡ ಅಂದ್ರೆ ಇರಲೆವೆಂಟ್ ಅಂತ ಅರ್ಥ. ಸಂಭಾಷ್ಯತೈ ಸ ಭಗವಾನ್ ಅಮಿತಾತ್ಮ ಶಕ್ತಿ ಪ್ರಾಯಾನ್ ನಿಜಂ ಪುರಮಮ ಯದುಭಿಃ ಸಮಸ್ತೈ ಜ್ಞಾತುಂಚತಾನ್ನಿಸಿ ಸತು ಧ್ರುಪದ ಸ್ವಪುತ್ರಂ ಪ್ರಸ್ಥಾಪಯತ್ ಸಚರಿಣೀನ ಇಮಾನ್ ಅಪಶ್ಯತೆ. ಆಚಾರ್ಯ ಇಲ್ಲಿ ನಿಜಾಮ್ ಅಂತಿದೆ, ಪ್ರಾಯಾನ್ ನಿಜಾಮ್ ಎಲ್ಲ ಇದು ಪಾಠಾಂತರ ಮತ್ತೆ ಕೇಳಲೇಬೇಕಾಗಿತ್ತು. ಇದೆಲ್ಲ ಕೆಳಗೆ ನೀವು ನೋಡಿದ್ದೆ, ಕೆಳಗೆ ನೋಡ್ಬಿಟ್ಟು ಸಿಕ್ಬಿಡುತ್ತೆ ಅಷ್ಟೇ. ಪಾಠಾಂತರ ಇಷ್ಟ ಸಿಕ್ಬಿಡುತ್ತೆ. ಸಂಭಾಷ್ಯ ದೈಸ್ಸಹ ಕೃಷ್ಣ ಸಂಭಾಷಣ ಸರಿಯಾದ ಮಾತು ಎಷ್ಟು ಬೇಕೋ ಅಷ್ಟೇ. ಮಾತಾಡಿ ಚೆನ್ನಾಗಿದ್ದೀರಿ, ಇದಾಯ್ತು, ಮಾಡಿದ್ದೀರಿ, ಮಾತಾಡಿ ಹೊರಟುಬಿಟ್ಟು ಅಷ್ಟೇ. ದರ್ಶನ ಕೊಟ್ಟ ಮುಖ್ಯ ಭಾಗ್ಯ ಅದೇನೋ, ದರ್ಶನ ಕೊಟ್ಟು ಅವ್ರಿಗೆ ಒಟ್ಟು ನಾನು ಅವ್ರ ಪಕ್ಷದಲ್ಲಿ ಇದ್ದೇನೆ ಅಂತ ಕನ್ಫರ್ಮ್ ಮಾಡಿ ಹೊರಟ್ಬಿಟ್ಟು. ಪ್ರಾಯಾನ್ ನಿಜಂ ಪುರಮಮ ಯದುಭಿಃ ಸಮಸ್ತೈಹಿ. ಅಷ್ಟೊತ್ತಿ ದ್ರುಪದರಾಜ ಏನ್ ಮಾಡದ, ಏನೇನು ನಡೆದು ಹೋಗ್ಬಿಟ್ಟಿದೆ ಈಗಾಗ್ಲೇನೆ, ಗೊತ್ತಾಯ್ತಾ. ತಾನು ಅನ್ಕೊಂಡಿದ್ದೇನೋ ಅರ್ಜುನ ಕೊಡ್ಬೇಕು, ಸುದ್ದಿ ಬಂತು ಸುಟ್ಟೋದ್ರು ಅಂತ ಹೇಳಿ ಕಷ್ಟಪಟ್ಟು ಸರಸ್ಸು ಮಾಡಿದ್ರೆ ಯಾರೋ ಬ್ರಾಹ್ಮಣ ಬಂದು ಅದು ಬಂದಿದೆ. ಈಗ ನೋಡಿದ್ರೆ ಕರ್ಗಳು ಎಲ್ಲೋ ಇಳುಕಟ್ಟು ಜಾಗ ಎಲ್ಲೋ ಕುಮಾರ ಮನೆಗೆ ಹೋಗ್ತಿದೆ. ಏನ್ ಗ್ರಾಚಾರ ಇದು, ಆತ ನಂಬಿಕೆ ಬಿಡ್ತಾ ಇಲ್ಲ. ಅದು ಪ್ರಾಬ್ಲಮ್ ಸ್ವಾತ ವಿಚಿತ್ರ ಬರ್ತಾ ಇದೆ. ಅದಕ್ಕೆ ನನ್ನ ಮಗನ ಕರೆದ, ಹೋಗಿ ನೋಡು ಏನ್ ಮಾತಾಡ್ತಾರೆ ನೋಡು. ಅವ್ರು ಮಾತಾಡ್ತಾ ಬಿಟ್ಟು ಹೊರಗೆ ಬೀಳುತ್ತಾ, ಆ ಕ್ಷತ್ರಿಯ ಸ್ವಲ್ಪ ಕನ್ಫರ್ಮ್ ಆಗ್ಬಿಟ್ಟು ಅರ್ಥ ಜೀವ ಬಂದಾಗ್ಲಿಕ್ಕ. ಯಾತಕ್ಕೆ ಪಾಂಡವಾಗ ಸಾಚಿ ಬಹಳ ಜಾಸ್ತಿ ಆಗ್ಬಿಟ್ಟು ಅರ್ಜುನ ಹುಡುಕೋದು ಸುಲಭ. ಅರ್ಥ ತಿಳ್ಕೊಂಡ್ಬಿಟ್ಟು ಮಗನ ಕಳಿಸ್ತಾರೆ ದುಷ್ಟರ್ಜುನ. ಜಾತುಂಚತಾನ್ ದಿಶಿ ಸತು ದ್ರುಪದ ಸ್ವಪುತ್ರ ಯಾರನ್ನೂ ಕಳಿಸ್ಲಿಲ್ಲ, ತಮ್ಮನೇ ವಿಚಾರ ಇದೆ. ಸ್ವಪುತ್ರ ತನ್ನ ಮಗನ ಕಳಿಸಿದ. ಯಾರು ಆಳದ ಕಳಿಸಿ ಏನ್ ಮಾಡ್ತಿದ್ದವನು, ಹಾಳು ಮಾಡಿದ್ದು ಹಾಳು ಅಂತ ಹೆಸರೇ ಇದೆ. ಎಲ್ಲ ಗ್ರೌಂಡ್ ಹಾಕೋಬಿಟ್ಟು ಮನೆನೇ ಸಿಗಲಿಲ್ಲ ಅಂತ ಅವಸು ಹೋಗೋದು. ಕನ್ಸರ್ನ್ ಇರೋದಿಲ್ಲ. ಕನ್ಸರ್ನ್ ಇದ್ದವರಾದ್ರೆ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಉಳಿದವರಾದ್ರೆ ಹೇಳಿದ ಕೆಲಸ ಅಷ್ಟೇ, ಹೋದ ಬಂದ ಅಷ್ಟೇ. ಅದಿಲ್ಲ ಇಲ್ಲ ಮತ್ತೆ ಹೋದ ಮತ್ತೆ ಬರ್ತಾನೆ. ಕೆಲಸ ಆಗ್ಲೇಬೇಕು ಅಂತ ಹಠ. ಅಲ್ಲಿ ಉಳಿದವ್ರಿಗೆ ಸ್ವಪುತ್ರ ತನ್ನ ಮಗನ್ನೇ ಕಳಿಸಿದ. ಸ್ವಪುತ್ರಂ ಇವರಿಗೆ, ಆಕೆಗೆ ಸ್ವಭಗಿನಿ ಸ್ವಂತ ತಂಗಿ ನಿರ್ಮಾಣ್ಬಿಟ್ಟಿದೆ. ಬಲ ತಂಗಿ ಕೂಡ ಅಲ್ಲ. ಬಲ ತಂಗಿಯರು ಏನಾಗ್ತಿತ್ತು, ಸ್ವಲ್ಪ ಅದು ಇಲ್ಲ, ಸ್ವಂತ ಸಾಕ್ಷಿ ಜೊತೆಗುಟ್ಟಿ ಬಂದು ಈ ದೃಷ್ಟಿಯಿಂದ ಕಳಿಸಿದ. ಪ್ರತಿ ಮಾತಲ್ಲೂ ಕೂಡ ಲೋಕ ಶಿಕ್ಷಣ ಬರುತ್ತೆ. ಆಚಾರ್ಯ ಇಲ್ಲಿ ಇನ್ನೊಂದು ವಿಚಾರ ಇದೆ. ಅವ್ರು ಅಷ್ಟು ಚೆನ್ನಾಗಿ ವೇಷ ಬದಲಾಯಿಸ್ಕೊಂಡಿರ್ತಾರಲ್ಲ, ಅಂದ್ರೆ ಅಲ್ಲಿ ಅಜ್ಞಾತವಾಸದಲ್ಲಿ ದುರ್ಗಾದೇವಿ ಪ್ರಸಾದ ಆಗಿತ್ತು. ಇಲ್ಲಿ ಅದಿಲ್ದೇನೆ ಇವರು ಅಷ್ಟು ವೇಷ ಪ್ರಸಂಗ ಹುಡುಕೋ ಪ್ರಸಂಗ ಬಂದ್ರೆ ಹುಡುಕೋ ಪ್ರಸಂಗ ಇಲ್ಲೇ ಸುತ್ತೋದ್ರ ಏನ್ ಹುಡುಕ್ತಾರ ಅವರು. ಸತ್ತೋದ್ರೆ ಹುಡುಕೋ ಪ್ರಸಂಗ, ಮಿಸ್ಸಿಂಗ್ ಆದ್ರೆ ಹುಡುಕ್ತಾರೆ. ಡೆಡ್ ಅವ್ರ ಪ್ರಕಾರ ಡೆಡ್ ಯಾಕೆ ಹುಡುಕ್ಲಕ್ ಕಮಿಷನ್, ಡೆಡ್ ಹುಡುಕೋಬರ್ ಕಮಿಷನ್ ಯಾರು ಮಾಡಲ್ಲ. ಮಿಸ್ಸಿಂಗ್ ಏನ್ ಹುಡುಕ್ಲಕ್ ಕಮಿಷನ್ ಮಾಡ್ತಾರೆ, ಡೆಡ್ ಹುಡುಕ್ಲಕ್ ಯಾರು ಕಮಿಷನ್ ಮಾಡ್ತಾರೆ. ಆದ್ರಿಂದ ಅವ್ರ ಯೋಚನೆ ಇರಲಿ, ಯಾರು ಆ ತರ ಗಮನಿಸ್ತಾನೆ ಇರೋ. ತುಂಬಾ ನೋಡಿದೆ ಅಂತ ಪಾಂಡವರಿದ್ದಾಗಿದ್ದಾರೆ ಅಷ್ಟೇ, ರಿಸೆಂಬ್ಲೆನ್ಸ್ ಇದೆ. ನೀವು ಅವರಿದ್ದಾಗಿದ್ದಾರೆ ಅಷ್ಟೇ, ದೊಡ್ಡ ಇಶ್ಯೂ ಆಗೋದಿಲ್ಲ. ಈಗ ಬಾಡಿ ನೋಡಿದ್ದೇವೆ ಅಂತ ಅದು ಡಿಕ್ಲೇರ್ಡ್, ಡೆಡ್ ಡಿಕ್ಲೇರ್ಡ್ ಆದಾಗ ಪ್ರಶ್ನೆ ಬರೋದಿಲ್ಲ. ಮಿಸ್ಸಿಂಗ್ ಆದ ಇವಾಗ ಎಂದೋ ಗೊತ್ತಾಗ್ಬಿಡ್ತಿದೆ ಮಿಸ್ಸಿಂಗ್ ಆಗಿ. ಅವ್ರು ವಾಚ್ ಮಾಡ್ತಾರೆ, ಯಾರು ಎಲ್ಲರೂ ಹುಡುಕ್ತಾ ಇಲ್ಲ ಕಡೆಗೆ. ಈ ಪರಾಕ್ರಮ ಬಕಾಸುರ ವಧೆ ಕೇಳಿದಾಗ ಭೀಮನೇರು ಅನ್ಕೊಂಡ್ಬಿಡ್ತಾ ಇತ್ತು. ಯಾರೋ ಬೇಕಾದ್ರೆ ಏನೋ ಮಾಡ್ತಾ ಬೇಕಾದ್ರೆ ಯಾರೋ ಕೊಂದ್ರು, ಇವ್ರು ಯಾರೋ ಕೊಂದ್ರು, ಆ ತರ ಸುದ್ದಿ ಆಯ್ತೆ ಹೊರತು ಈಗ ಡೌಟೇ ಬಂದಿಲ್ಲ. ಭಿಕ್ಷಾನ್ನ ಭೋಜನ ಉತೋ ಭಗಿನೀಂ ನಿಜಾಂ ಸಚ ತತ್ರಾಪಿ ತೃಪ್ತ ಹೃದಯಾಮಥ ಯುದ್ಧವಾರ್ತಾಂ ತೇಷಾಂ ನಿಶಮ್ಯ ನದತಾಂ ಘನವದ್ಗಭೀರಂ ಕ್ಷತ್ರೋತ್ತಮ ಇತಿ ಮತಿಂ ಸ ಚಕಾರ ವೀರಃ. ಅಲ್ಲಿ ಹೋಗಿರೋ ಎಲ್ಲ ಊಟ ನಡೆದಿತ್ತು. ಅವ್ರಿಗೆ ಕಾಣದಂತೇನೆ ಕೇಳ್ತಾ ಕೂತ ಏನಾಗುತ್ತೆ ಒಳಗೆ ಅಂತ ಹೇಳಿ. ಅವರೆಲ್ಲ ಭಿಕ್ಷಾನ್ನ ಭೋಜನೆ ಮಾಡ್ತಾ ಇದ್ದಾರೆ. ಅದು ಕನ್ಫರ್ಮ್ ಮಾಡಲಿಲ್ಲ ಅದರಿಂದ. ಆಮೇಲೆ ತಂಗಿ ನೋಡ್ತಾರೆ, ಗೊತ್ತೋ ಭಗಿನೀಂಚ ತತ್ರಾಪಿ ತೃಪ್ತ ಹೃದಯ. ತನ್ನ ತಂಗಿ ನೋಡಿದ್ರೆ ಆನಂದವಾಗಿದ್ದಾಳೆ.
ಡಿಸ್ಟರ್ಬ್ ಆಗಿಲ್ಲ. ಡಿಸ್ಟರ್ಬ್ ಆಗಿದ್ರೆ ಎಡವಟ್ಟಾಗಿದೆ ಅಂತ ಆಗ್ತದೆ. ಅಂದ್ರೆ ತಂಗಿಯರು ಹ್ಯಾಪಿ ಆಗಿದ್ದಾಳೆ, ಅವರು ಹ್ಯಾಪಿ ಆಗಿದ್ದಾರೆ. ಅದರಿಂದ ಏನು ಏನೋ ಪಾಸಿಟಿವ್ ಆಗಿ ಕಾಣಿಸ್ತಾರೆ. ಒಟ್ಟಿನಿಂದ ಸ್ವಲ್ಪ ಪಾಸಿಟಿವ್ ಅಪ್ರೋಚ್ ಕಾಣಿಸುತ್ತೆ. ಹೃದಯಾಮಥ ಯುದ್ಧವ ಅವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಯುದ್ಧವತ್ತೆ ಮಾತಾಡ್ತಿದ್ದಾರೆ. ಅವ್ರು ಬಂದ್ರು, ಹೀಗೆ ಹೊಡೆದೆ, ಹಾಗೆ ಮಾಡಿದೆ ಅಂತ ಹೇಳಿ. ಕ್ಷತ್ರಿಯರು ಸಾಮಾನ್ಯವಾಗಿ ಯಾವ್ದನ್ನ ಯಾರು ಮಾತಾಡ್ತಾರೆ? ಕ್ಷತ್ರಿಯ ಬ್ರಾಹ್ಮಣರ ಶಾಸ್ತ್ರ ವಿಚಾರ ಮಾಡ್ತಾರೆ, ಇವರಾದ್ರೆ ಯುದ್ಧವಾರ್ತೆ ಮಾಡ್ತಾರೆ. ಆದ್ರಿಂದ ಅದು ಪಾಸಿಬಿಲಿಟಿ ಜಾಸ್ತಿ ಆಯ್ತು. ಮತ್ತೆ ಅವ್ರ ಧ್ವನಿ ನೋಡಿದೆ, ಘನಬದ್ ಗಭೀರಂ. ಆಯ್ತಾ, ಎಷ್ಟು ಟೆಸ್ಟ್ಗಳು ಹೇಳ್ತಾರೆ ನೋಡಿ. ಘನಬದ್ ಗಭೀರಂ, ಅವ್ರ ಧ್ವನಿ. ಕ್ಷತ್ರಿಯರ ವಾಯ್ಸ್ ಬೇರೆ, ಅಧಿಕಾರಿ ಮಾತಾಡೋ ಸ್ಟೈಲ್ ಬೇರೆ. ಅಧಿಕಾರಿ ಯಾವಾಗ ಮಾತಾಡ್ತಾನೆ, ಯಾವಾಗಲೂ ಅಧಿಕಾರವಾಣಿ ಅಂತ ಕರೀತಾರೆ. ಅಧಿಕಾರವಾಣಿ ಏನಿರುತ್ತೆ, ಅಥಾರಿಟೇಟಿವ್ ವಾಯ್ಸ್ ಅಲ್ಲಿ ಮಾತಾಡ್ತಾರೆ. ಇವರು ಕ್ಷತ್ರಿಯರಾದ್ರಿಂದ ಘನಬದ್ ಗಂಭೀರ ಮಾತಾಡ್ತಾರೆ. ರಿಕ್ವೆಸ್ಟ್ ಮಾಡಿ ಸ್ವಲ್ಪ ದೈರ್ಯ ಮಾತಾಡ್ತಾನೆ, ಬಗ್ಗೆ ಮಾತಾಡ್ತಾನೆ. ಅವನಿಗೆ ಮೈನಸ್ ಪಾಯಿಂಟ್ ಭಾರಿ ಇರ್ತಾನೆ. ಇವ್ರು ಹಾಗಿಲ್ಲ. ಘನವದ್ ಗಭೀರಂ ಕ್ಷತ್ರೋತ್ತಮ ಇತಿ ಮತಿಂ ಸಚಕಾರ ವೀರ. ಇದನ್ನ ನೋಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬಂದ. ಇವ್ರು ಯಾರಿವರು? ಬರೀ ಕ್ಷತ್ರಿಯ, ಕ್ಷತ್ರೋತ್ತಮ, ದೊಡ್ಡ ಕ್ಷತ್ರಿಯರೇ ಇರಬೇಕು ಅಂತ ಆ ತೀರ್ಮಾನಕ್ಕೆ ಬಂದ. ಇಷ್ಟಾದ್ರೂ ಏನು ಕನ್ಫರ್ಮ್ ಆಗಿಲ್ಲ, ಅದೆಲ್ಲ ಕನ್ಫರ್ಮ್. ಮತ್ತು ಪಾಸಿಟಿವ್ ಆಗಿ ಹೋಗ್ತಾ ಇದೆ ಅಷ್ಟೇ. ಪ್ರತಿ ಹಂತದಲ್ಲೂ ಪಾಸಿಟಿವ್ ಆಗಿದ್ದಾರೆ. ಎಲ್ಲೂ ಏನಾಗ್ತಾ ಇದೆ, ಡಿಸಿಷನ್ ಬರ್ತಾ ಇಲ್ಲ, ಇನ್ನು ಮುಂದೆ ಹೋಗ್ತಿದ್ದಾರೆ. ಪ್ರಾತಸ್ತುತಶ್ಚ ಜನಿತುರ್ವಚಸಾ ಪುರೋಧ ಸಾಂಪ್ರಾಪ್ಯ ಮಂತ್ರ ವಿಧಿನ ಮರುದಾತ್ಮಜೇನ ಸಂಪೂಜಿತೋತಿ ವಿದುಷಾ ಪ್ರತಿಗೃಹ್ಯ ತಂಶ್ಚ ಪ್ರಾವೇಶಯನ್ ನೃಪತಿಗೇಹ ಮಮೈವ ಮಾತ್ರ. ಅದೇ ಗೊತ್ತಾಯ್ತು. ನಾಳೆ ಇನ್ನು ದೊಡ್ಡ ಮದುವೆ ಆಗ್ಬೇಕಿತ್ತು, ಇನ್ನೂ ಭಾಗ್ಯ ಟೆಸ್ಟ್ ಮಾಡ್ತಾನಂತ ಬಿಡೋದಿಲ್ಲ.